ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜೂನ್ 23ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಗೂ ಮುನ್ನ ನಿಮಗೊಂದು ಸೂಚನೆ ಇದೆ. ಲಾ ಎಕ್ಸ್ ಶಿಕ್ಷಾ ಅಂತ ಹೇಳಿ 2023ನೇ ಸಾಲಿನ ಈ ಒಂದು ಪರೀಕ್ಷೆಗಾಗಿ ಯುಪಿಎಸ್ಸಿಯ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ರೀತಿಯ ಒಂದು ಪೂರಕವಾಗುವಂತೆ ತಯಾರಿಯನ್ನ ನಡೆಸೋದಕ್ಕೆ PM ಕೇರ್ಸ್ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನ ಇನಿಷಿಯೇಟಿವ್ ಅನ್ನ ಹೊರತರ್ತಿರ್ತಕ್ಕಂಥದ್ದು. ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಕಾಂಪ್ರಿಹೆನ್ಸಿವ್ ಅನಾಲಿಟಿಕಲ್ ರಿವೈಸಬಲ್ ಎನ್ರಿಚಿಂಗ್ ಸ್ಟ್ರಾಟಜಿ ಅನ್ನುವಂಥದ್ದು. ಇದರ ಅಡಿಯಲ್ಲಿ 43 ಪ್ರಿಲಿಮ್ಸ್ ಪರೀಕ್ಷೆ ಹಾಗೂ 20 ಮೇನ್ಸ್ ಪರೀಕ್ಷೆಗಳಿರುತ್ತೆ. ಎಂಟೈರ್ ಸಿಲೆಬಸ್ ಅನ್ನ ಮತ್ತೆ ರಿವೈಸ್ ಮಾಡುವಂಥದ್ದನ್ನ ಕೂಡ ನಾವು 10 ತಿಂಗಳ ಒಳಗಾಗಿ ಪ್ಲಾನ್ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ. ಲಾ ಎಕ್ಸಿನ ಸ್ಟೂಡೆಂಟ್ಸ್ ಗಳಿಗೆ 50% ಆಫರ್ ಕೂಡ ಇರುವಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಸೆಂಟರ್ಗೆ ಭೇಟಿ ಕೂಡ ನೀಡಬಹುದಾಗುತ್ತೆ. ಇಂದಿನ ಮೊದಲ ಆರ್ಟಿಕಲ್ ಗೋಲ್ಡನ್ ಎರಾ ಆಫ್ ಸಂತಾಲ್ ಟ್ರೈಬ್ ಇನ್ ಇಂಡಿಯಾ ನೌ ಅಂತ ಹೇಳಿ ಕಮ್ಯುನಿಟಿ ಲೀಡರ್ಸ್ಗಳು ತಿಳಿಸ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. GS ಪೇಪರ್ 1 ಅಡಿಯಲ್ಲಿ ಸೋಷಿಯಲ್ ಎಂಪವರ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಹಾಗೇನೆ ಪ್ರಿಲಿಮ್ಸ್ಗೂ ಕೂಡ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಸಂತಾಲ್ ಕಮ್ಯುನಿಟಿ ಅನ್ನುವಂಥದ್ದು ಇತ್ತೀಚೆಗೆ ಸಾಕಷ್ಟು ಸುದ್ದಿಯಲ್ಲಿದೆ. ಕಾರಣ ಇಲ್ಲಿನ ಪೊಲಿಟಿಕಲ್ ಅಲಯನ್ಸ್ ಒಂದು NDA ಮೈತ್ರಿಕೂಟ ಅನ್ನುವಂಥದ್ದು ಈ ಒಂದು ಕಮ್ಯುನಿಟಿಯ ಲೀಡರ್ ಒಬ್ಬರನ್ನ ಅಂದ್ರೆ ಮುರ್ಮು ಅವರನ್ನ, ದ್ರೌಪದಿ ಮುರ್ಮು ಅವರನ್ನ ತನ್ನ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿ ಎಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇವರನ್ನ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸೋದಕ್ಕೆ ಈಗ NDA ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಇದು ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆಫ್ ಇಂಡಿಯಾ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತಿಳಿದಿದೆ. ಈ ಹಿನ್ನೆಲೆಯಲ್ಲಿ ಸಂತಾಲ್ ಟ್ರೈಬಿನ ಒಬ್ಬರು ಈ ಒಂದು ಸ್ಥಾನಕ್ಕೆ ಬರೋದನ್ನ ನಾವು ನೋಡೋದಾದ್ರೆ ಸಂತಾಲ್ ಟ್ರೈಬ್ ಅನ್ನುವಂಥದ್ದು ಈಗ ಸುದ್ದಿಯಲ್ಲಿರೋದಕ್ಕೆ ಒಂದು ಅರ್ಥ ಇದೆ. ಈ ಹಿನ್ನೆಲೆಯಲ್ಲಿ ಸಂತಾಲ್ ಟ್ರೈಬ್ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸಂತಾಲ್ ಅನ್ನುವಂಥದ್ದು ಲಿಟ್ರಲಿ ಇದರ ಮೀನಿಂಗ್ ಅನ್ನ ನೋಡಿದ್ರೆ ಕಾಮ್ ಪೀಸ್ಫುಲ್ ಮ್ಯಾನ್ ಅನ್ನುವಂಥ ಒಂದು ಅರ್ಥವನ್ನ ಇದು ನೀಡ್ತಾ ಹೋಗುತ್ತೆ. ಶಾಂತಿಯುತ ಮನುಷ್ಯರು ಅನ್ನುವಂಥ ಅರ್ಥವನ್ನ ಈ ಸಂಥಾಲ್ ಅನ್ನುವಂಥ ಪದ ನೀಡ್ತಾ ಹೋಗುತ್ತೆ. ಇವರ ಭಾಷೆ ಏನು ಅಂತ ಅಂದ್ರೆ ಸಂಥಾಲಿ ಅನ್ನುವಂಥ ಭಾಷೆಯನ್ನ ಇವರು ಬಳಸ್ತಾರೆ. ಹಾಗಾದ್ರೆ ಸಂಥಾಲಿ ಭಾಷೆ ಭಾರತದ ಕಾನ್ಸ್ಟಿಟ್ಯೂಷನ್ನ 8th ಶೆಡ್ಯೂಲ್ನ ಅಡಿಯಲ್ಲಿ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ಇದು ಭಾರತದಲ್ಲಿರ್ತಕ್ಕಂಥ ಶೆಡ್ಯೂಲ್ಡ್ ಟ್ರೈಬ್ಸ್ಗಳಲ್ಲಿ 3rd ಲಾರ್ಜೆಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಮೊದಲಿಗೆ ಗೋಂಡ್ಸ್ ಬರ್ತಾರೆ, ನಂತರದಲ್ಲಿ ಭೀಲ್ಸ್ ಬರ್ತಾರೆ, ಅದಾದ ನಂತರದಲ್ಲಿ ಸಂತಾಲ್ಸ್ಗಳನ್ನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಬಹುದು. ಸಂತಾಲ್ಸ್ ಆರ್ ದಿ 3rd ಲಾರ್ಜೆಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟಿ ಇನ್ ಇಂಡಿಯಾ ಆಫ್ಟರ್ ಗೋಂಡ್ಸ್ ಅಂಡ್ ಬಿಲ್ಸ್ ಅನ್ನುವಂಥದ್ದು ತಪ್ಪದೇ ನೆನಪಿರ್ಲಿ. ಇದು ನಮಗೆ ಪ್ರಿಲಿಮ್ಸ್ ಗ ನೇರವಾದಂತ ಪ್ರಶ್ನೆಯಾಗಿ ಬಂದ್ರು ಬರಬಹುದು. ಇನ್ನ ಸಂತಾಲಿ ಪಾಪ್ಯುಲೇಷನ್ ಅನ್ನುವಂಥದ್ದು ಎಲ್ಲಿ ಹೆಚ್ಚಿನದಾಗಿದೆ ಅಂತ ಅಂದ್ರೆ ಜಾರ್ಖಂಡ್ ನಲ್ಲಿ, ಒಡಿಸ್ಸಾದಲ್ಲಿ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನ ಕಾಣಬಹುದು. ಇನ್ನು ಇದರ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ರೆ ಇವರನ್ನ ನೊಮ್ಯಾಡಿಕ್ ಸ್ಟಾಕ್ ಅಂತ ಹೇಳಿ ಸಂತಾಲ್ಸ್ ಅನ್ನ ನಾವು ಗುರುತಿಸ್ತಿದ್ವಿ. ಇವರು ಒಂದು ಪ್ಲೇಸ್ ನಲ್ಲಿ ಸೆಟಲ್ ಆಗೋದಕ್ಕೆ ಚೂಸ್ ಮಾಡೋದಕ್ಕೆ ಹಿಂದೆ ನೊಮ್ಯಾಡಿಕ್ಸ್ ಆಗಿದ್ರು, ಅಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ ಅಲೆಯುವಂತ ಕಾರ್ಯವನ್ನ ಮಾಡ್ತಾ ಇದ್ರು. ನಂತರದಲ್ಲಿ ಛೋಟಾ ನಾಗ್ಪುರ್ ಪ್ಲಾಟ್ಯೂನಲ್ಲಿ ಇವರ ಸೆಟಲ್ಮೆಂಟ್ ಹೆಚ್ಚಿನದಾಗಿ ಇದೆ. ನಾವೀಗಾಗಲೇ ಕಂಡಂತೆ ಜಾರ್ಖಂಡ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ಬೈ ದ ಎಂಡ್ ಆಫ್ 18th century ಇವರು ಸಂತಾಲ್ ಪರ್ಗಣಾಸ್ ಅಂತ ಹೇಳಿ ಜಾರ್ಖಂಡ್ ನಲ್ಲಿ, ಅರ್ಲಿಯರ್ ಬಿಹಾರ್ನಲ್ಲಿ ಇವರು ಸೆಟಲ್ ಆಗೋದಕ್ಕೆ, ಕಾನ್ಸಂಟ್ರೇಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ಗೆ ಮೈಗ್ರೇಟ್ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಜನಾಂಗದ ಡೆಮೋಗ್ರಫಿಕ್ ಡೀಟೇಲ್ಸ್ ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸಾಮಾನ್ಯವಾಗಿ ಭಾರತದಲ್ಲಿ ಟ್ರೈಬಲ್ ಪೀಪಲ್ ಅಂದಾಕ್ಷಣ, ಸ್ಪೆಷಲಿ ನಾರ್ತ್ ಈಸ್ಟ್ ಅನ್ನ ಹೊರತುಪಡಿಸಿ ಇನ್ನುಳಿದ ಟ್ರೈಬಲ್ ಪೀಪಲ್ ಅಂದಾಕ್ಷಣ ಭಾರತದಲ್ಲಿ ಅವರ ಲಿಟ್ರಸಿ ರೇಟ್ ಅನ್ನುವಂಥದ್ದು ಕಡಿಮೆ ಇರೋದನ್ನ ಕಾಣಬಹುದು ಟ್ರೈಬಲ್ಸ್ಗಳಲ್ಲಿ. ಆದ್ರೆ ಸಂತಾಲ್ಸ್ಗಳಲ್ಲಿ ಇದನ್ನು ನೋಡಿದಾಗ ಇದು ಹೆಚ್ಚಿನದಾಗಿದೆ ಅನ್ನುವಂಥದ್ದು ಇವರ ಒಂದು ಅಡ್ವಾಂಟೇಜ್ ಅಂತಾನೆ ಗುರುತಿಸಬಹುದು. ಪ್ರೋ ಸ್ಕೂಲ್ ಎಜುಕೇಶನ್ ಅವೇರ್ನೆಸ್ ಅನ್ನುವಂಥದ್ದು ಅವರಲ್ಲಿ 1960s ಇಂದಲೇ ಸ್ಟಾರ್ಟ್ ಆಗಿದೆ. ಇದರ ಒಂದು ಅಂದ್ರೆ ಪ್ರೋ ಸ್ಕೂಲ್ ಎಜುಕೇಶನ್ ಅವೇರ್ನೆಸ್ ನ ರಿಸಲ್ಟ್ ಆಗಿ ಸಂತಾಲ್ಸ್ಗಳಿಗೆ ಹೈಯರ್ ಲೆವೆಲ್ ಆಫ್ ಎಜುಕೇಶನ್ ಅನ್ನುವಂಥದ್ದು ದೊರಕಿರ್ತಕ್ಕಂಥದ್ದು. ಲಿಟ್ರಸಿ ರೇಟ್ ಅನ್ನ ನಾವು ಕಂಪೇರ್ ಮಾಡಿದ್ರೆ ಒಡಿಸ್ಸಾ, ಜಾರ್ಖಂಡ್, ವೆಸ್ಟ್ ಬೆಂಗಾಲಿನ ಬೇರೆ ಟ್ರೈಬಲ್ಸ್ ಗಳಿಗೆ ಹೋಲಿಸಿದಾಗ ಇವರ ಲಿಟ್ರಸಿ ರೇಟ್ ಅನ್ನುವಂಥದ್ದು ಹೆಚ್ಚಿನದಾಗೆ ಇದೆ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಈ ಒಂದು ಕಮ್ಯುನಿಟಿಯ ಹಲವಾರು ಜನ ಈಗಾಗಲೇ ಕ್ರೀಮಿ ಲೇಯರ್ ಅನ್ನ ಎಂಟರ್ ಕೂಡ ಆಗಿದ್ದಾರೆ ಭಾರತದ ಸೊಸೈಟಿಯಲ್ಲಿ. ಉದಾಹರಣೆಗೆ ಜಾರ್ಖಂಡ್ CM ಹೇಮಂತ್ ಸೊರೇನ್ ಅವರು ಕೂಡ ಒಬ್ಬ ಸಂತಾಲ್ ಕಮ್ಯುನಿಟಿಗೆ ಸೇರಿದಂತ ವ್ಯಕ್ತಿ ಹೌದು. ಇನ್ನು ಇಂದಿನ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ CAG ಏನಿದ್ದಾರೆ, ಗಿರೀಶ್ ಚಂದ್ರ ಮುರ್ಮು, ಇವರು ಕೂಡ ಸಂತಾಲ್ ಟ್ರೈಬಿನ ಒಬ್ಬ ವ್ಯಕ್ತಿ ಅಂತಾನೆ ಗುರುತಿಸ್ಕೊಳ್ತಾರೆ. ಹಾಗೆ ಇವರು ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಅಂತ ಆದಾಗ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೂಡ ಸರ್ವ್ ಮಾಡಿದಂಥವ್ರು. ಇಲ್ಲಿನ ಕಲ್ಚರಲ್ ಫೀಚರ್ಸ್ ಗಳನ್ನ ನೋಡೋದಾದ್ರೆ ಇವರ ರಿಲಿಜಿಯನ್ ನ ವಿಚಾರದಲ್ಲಿ ಇವರ ಒಂದು ಥಾಟ್ಸ್ ಏನು ಅಂದ್ರೆ
ಯೂಶಲಿ ಸಂತಾಲ್ಸ್ಗಳು ಸೋಷಿಯಲ್ ಅಪ್ಲಿಫ್ಟ್ಮೆಂಟಿನ ಜೊತೆಗೆ ಇವರು ಯೂಶಲಿ ಅವರ ರೂಟ್ಸ್ಗೆ ಕನೆಕ್ಟ್ ಆಗೇ ಇರ್ತಾರೆ. ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಆಗಿದ್ರು ಕೂಡ ಅವರ ಬೇರುಗಳನ್ನ ಅವರು ಬಿಟ್ಕೊಡೋದಿಲ್ಲ. ನಾವು ನಡೆದು ಬಂದಂತ ಹಾದಿಗೆ ಅವರು ಕನೆಕ್ಟ್ ಆಗೇ ಇರ್ತಾರೆ. ಅವರು ನೇಚರ್ ವರ್ಷಿಪರ್ಸ್ಗಳು ಸಂತಾಲ್ಸ್ಗಳ ಬಗೆಗೆ ಬಂದಾಗ ನೇಚರ್ ವರ್ಷಿಪರ್ಸ್ ಅನ್ನುವಂಥದ್ದು ನಮಗೆ ತಿಳಿದಿರ್ಲಿ. ಹಾಗೇನೆ ಒಬೇಯನ್ಸ್ ಅನ್ನ ಇವರು ಸೇಕ್ರೆಡ್ ಗ್ರೋವ್ಸ್ಗಳಿಗೆ ಅಥವಾ ಜಾಹೇರ್ ಅಂತ ಏನು ಕರೀತಾರೆ, ಇವರ ವಿಲೇಜಸ್ಗಳಲ್ಲಿರುವಂತಹ ಜಾಹೇರ್ಗಳಿಗೆ ಸೇಕ್ರೆಡ್ ಗ್ರೂವ್ಸ್ಗಳಿಗೆ ಒಬೇಯನ್ಸ್ ಅನ್ನ ಅವರು ತೋರಿಸುವಂಥದ್ದನ್ನ ನಾವು ನೋಡಬಹುದು. ರಿವರ್ ದಾಮೋದರ್ ಅನ್ನುವಂಥದ್ದು ಇವರಲ್ಲಿ ಸ್ಪೆಷಲ್ ಪ್ಲೇಸ್ ಅನ್ನ ಹೊಂದುತ್ತೆ. ಸಂತಾಲಿನ ರಿಲಿಜಿಯಸ್ ಲೈಫ್ ಸೈಕಲ್ ನಲ್ಲಿ ರಿವರ್ ದಾಮೋದರ್ ಅನ್ನುವಂಥದ್ದು ಒಂದು ಸ್ಪೆಷಲ್ ಪ್ಲೇಸ್ ಅನ್ನ ಹೋಲ್ಡ್ ಮಾಡುತ್ತೆ. ಸಂತಾಲ್ ಒಬ್ರು ಸಾವಿಗೀಡಾದ್ರು ಅಂತ ಅಂದ್ರೆ ಅವರ ಆಶಸ್ ಅಥವಾ ಬೋನ್ಸ್ ಗಳನ್ನ ದಾಮೋದರ್ ನದಿಯಲ್ಲಿ ಅವರಿಗೆ ಪೀಸ್ ಆದಂತ ಒಂದು ನಂತರದ ಜೀವನದವರು ಸಾವಿನ ನಂತರವೂ ಕೂಡ ಶಾಂತಿ ಸಿಗ್ಲಿ ಅಂತ ಹೇಳಿ ಅವರಿಗೆ ಅವರ ಬೋನ್ಸ್ ಅಥವಾ ಆಶಸ್ ಗಳನ್ನ ದಾಮೋದರ್ ನದಿಯಲ್ಲಿ ಹಾಕುವಂಥದ್ದು. ಇನ್ನು ಸೊಸೈಟಿಯ ವಿಚಾರಕ್ಕೆ ಬಂದ್ರೆ, ಮದುವೆಯ ವಿಚಾರಕ್ಕೆ ಬಂದ್ರೆ, ಸಂತಾಲ್ ಸೊಸೈಟಿ ಅನ್ನುವಂಥದ್ದು ಇವತ್ತು ವಿಡೋ ರಿಮ್ಯಾರೇಜ್ ಅನ್ನ, ಲೆವಿರೇಟ್ ಅನ್ನ, ಇನ್ನು ಫೋರ್ಸ್ಡ್ ಆಗಿರುವಂತ ಬೇರೆ ಬೇರೆ ರೀತಿಯ ಮದುವೆಯ ವಿವಾಹ ಪದ್ಧತಿಗಳೇನಿದೆ ಇವುಗಳನ್ನ ಈಗಾಗಲೇ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಯಾವುದೇ ಒಬ್ಬ ವ್ಯಕ್ತಿ ಅವರ ಯಾವುದೇ ಒಂದು ವುಮೆನ್ ಅನ್ನ ಇನ್ಪ್ರೆಗ್ನೇಟ್ ಮಾಡಿದ್ದಾರೆ ಅಂತ ಅಂದ್ರೆ ಆ ವ್ಯಕ್ತಿ ಆ ಒಂದು ಹೆಣ್ಣು ಮಗುವನ್ನೇ ಮದುವೆ ಆಗ್ಬೇಕು ಅನ್ನುವಂಥದ್ದನ್ನ ಕೂಡ ಇಲ್ಲಿ ನಾವು ಈ ಎಲ್ಲವನ್ನ ಅಕ್ಸೆಪ್ಟ್ ಮಾಡೋದನ್ನ ಇಲ್ಲಿ ನಾವು ಕಾಣ್ಬೋದಾಗುತ್ತೆ. ಇನ್ನ ಡಿವೋರ್ಸ್ ಅನ್ನುವಂಥದ್ದು ಸಂತಾಲ್ ಸೊಸೈಟಿಯಲ್ಲಿ ಒಂದು ಟ್ಯಾಬು ಆಗಿ ಉಳ್ಕೊಂಡೇ ಇಲ್ಲ. ಐದರ್ ಆಫ್ ದಿ ಕಪಲ್ ಡಿವೋರ್ಸ್ ಅನ್ನ ಪಡ್ಕೊಳ್ಬಹುದು. ಡಿವೋರ್ಸ್ ಆದ ನಂತರದಲ್ಲಿ ಮತ್ತೊಂದು ಮದುವೆ ಆಗೋದನ್ನ ಕೂಡ ಜನರಲ್ ಆಗಿ ಇವರು ಅಕ್ಸೆಪ್ಟ್ ಮಾಡ್ತಾರೆ. ಇನ್ನ ಇಲ್ಲಿನ ಆರ್ಟ್ ಫಾರ್ಮ್ಸ್ ಅನ್ನ ನೋಡೋದಾದ್ರೆ ಇವರು ಫೋಕ್ ಸಾಂಗ್ ಅಂಡ್ ಡ್ಯಾನ್ಸಿಗೆ ಸಾಕಷ್ಟು ಫಾಂಡ್ ಆಗೋದನ್ನ ಕಾಣಬಹುದು. ಕಮ್ಯುನಿಟಿ ಇವೆಂಟ್ಸ್ ಅಂಡ್ ಸೆಲೆಬ್ರೇಷನ್ಸ್ ಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳಾದಂತಹ ಕಮೋಕ್, ಧೋಲ್, ಸಾರಂಗಿ, ಫ್ಲೂಟ್ಸ್ ಗಳನ್ನ ಇವರು ಬಾರಿಸುವಂಥದ್ದು, ನುಡಿಸುವಂಥದ್ದು. ಮೋಸ್ಟ್ ಸಂತಾಲ್ಸ್ಗಳು ಅಗ್ರಿಕಲ್ಚರಿಸ್ಟ್ ಆಗಿದ್ದಾರೆ. ಫಾರ್ಮ್ ಲ್ಯಾಂಡ್ ಮತ್ತು ಫಾರೆಸ್ಟ್ ಗಳ ಮೇಲೆ ಅವರ ಒಂದು ದುಡಿಮೆಗೆ ಅವರು ಡಿಪೆಂಡೆನ್ಸಿಯನ್ನ ಹೊಂದಿರತಕ್ಕಂಥದ್ದು. ಅವರ ಮನೆಗಳನ್ನ ಓಲಾ ಅಂತ ಹೇಳಿ ಕರೀತಾರೆ. ಪರ್ಟಿಕ್ಯುಲರ್ ಆಗಿ 3 ಕಲರ್ ಪ್ಯಾಟರ್ನ್ಸ್ ಗಳನ್ನ ಅವರ ವಾಲ್ನ ಮೇಲೆ, ಔಟರ್ ವಾಲ್ಸ್ ನ ಮೇಲೆ ನಾವು ಕಾಣಬಹುದಾಗುತ್ತೆ. ಬಾಟಮ್ ಪೋರ್ಷನ್ ಅನ್ನುವಂಥದ್ದು ಬ್ಲಾಕ್ ಸಾಯಿಲ್ ನಿಂದ ಪೇಂಟ್ ಆಗಿದ್ರೆ ಮಿಡಲ್ ನಲ್ಲಿ ವೈಟ್ ಕಲರ್, ಮೇಲೆ ರೆಡ್ ಕಲರ್ ನಲ್ಲಿ ಕಾಣಬಹುದು. ಇನ್ನ ಲ್ಯಾಂಗ್ವೇಜ್ ನ ವಿಚಾರಕ್ಕೆ ಬಂದ್ರೆ ಸಂತಾಲಿ ಅನ್ನುವಂಥ ಲ್ಯಾಂಗ್ವೇಜ್ ಅನ್ನ ಇವರು ಬಳಕೆ ಮಾಡ್ತಾರೆ. ಇದು ಮುಂಡಾ ಗ್ರೂಪಿಗೂ ಕೂಡ ಬಿಲಾಂಗಿಂಗ್ ಆಗಿರುವಂತ ಲ್ಯಾಂಗ್ವೇಜ್. ಸಂತಾಲಿ ಅನ್ನುವಂಥದ್ದು OI ಚೀಕಿ ಸ್ಕ್ರಿಪ್ಟ್ ನಲ್ಲಿ ಇದನ್ನ ಬಳಸಿರ್ತಕ್ಕಂಥದ್ದು. ಇದನ್ನ ಭಾರತದ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಗಳಲ್ಲಿ ಇದೆಯಾ ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದರ ಹಿನ್ನೆಲೆಯಲ್ಲಿ ನೀವು ಸಂತಾಲ್ ರೆಬೆಲಿಯನ್ನ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಮುಂದಿನ ಆರ್ಟಿಕಲ್, ಪ್ರೊಟೆಸ್ಟ್ ಅಗೇನ್ಸ್ಟ್ ಮೂವ್ ಟು ಶಿಫ್ಟ್ ಪ್ರಪೋಸ್ಡ್ ಹೆರಿಟೇಜ್ ಪಾರ್ಕ್ ಇನ್ ಮಣಿಪುರ್ ಅನ್ನುವಂಥದ್ದು. ಮಣಿಪುರದಲ್ಲಿ ಬ್ರೋ ಆಂಟಲ್ಡ್ ಡೀರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಪೋಸ್ಡ್ ಹೆರಿಟೇಜ್ ಪಾರ್ಕ್ ಅನ್ನುವಂಥದ್ದು ಮಣಿಪುರದ ಕೀಬುಲ್ ಲಮ್ಜಾವ್ ನ್ಯಾಷನಲ್ ಪಾರ್ಕ್ನ ಆಸ್ಪಾಸ್ನಲ್ಲಿ ಆಗಬೇಕಾಗಿತ್ತು. ಆದ್ರೆ ಈಗ ಈ ಒಂದು ಪ್ರಪೋಸ್ಡ್ ಹೆರಿಟೇಜ್ ಪಾರ್ಕಿನ ಸ್ಥಳ ಏನಿದೆ ಅದನ್ನ ಶಿಫ್ಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಶಿಫ್ಟ್ ಅನ್ನ ವಿರೋಧಿಸಿ ಅಲ್ಲಿನ ಲೋಕಲ್ ಪೀಪಲ್ ಅಥವಾ ಅಲ್ಲಿನ ರೆಸಿಡೆಂಟ್ಗಳು ಈ ಸೈಟ್ ನ ರೀಅಲೋಕೇಶನ್ ಅಥವಾ ರೀಲೊಕೇಶನ್ ಅನ್ನುವಂಥದ್ದು ಏನಿದೆ ಇದು ಜರುಗಬಾರದು ಅಂತ ಹೇಳಿ ಅದರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ, ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಬಹುದಾಗತ್ತೆ. ಇಲ್ಲಿನ ಪೀಪಲ್ಸಿನ ಅಥವಾ ಜನಗಳ ಆರ್ಗ್ಯುಮೆಂಟ್ ಏನು ಅಂತ ಅಂದ್ರೆ, ಈ ಒಂದು ಎಂಡೇಂಜರ್ಡ್ ಡೀರ್ ಆಗಿರುವಂತ ಈ ಬ್ರೋ ಆಂಟಲ್ಡ್ ಡೀರ್ ಅನ್ನ ಸೇವ್ ಮಾಡೋದಕ್ಕೆ ಅಥವಾ ಅದನ್ನ ರಕ್ಷಣೆ ಮಾಡೋದಕ್ಕೆ ಇಲ್ಲಿನ ಜನರ ಎಫರ್ಟ್ಸ್ ಗಳು ಸಾಕಷ್ಟಿದೆ. ಅದನ್ನ ಬೇರೆ ಒಂದು ಸ್ಥಳಕ್ಕೆ ಶಿಫ್ಟ್ ಮಾಡೋದ್ರಿಂದಾಗಿ ಆ ಎಫರ್ಟ್ಸ್ ಗಳಿಂದ ಈ ಒಂದು ಪ್ರಾಣಿ ವಂಚಿತ ಆಗಬೇಕಾಗುತ್ತೆ. ಹಾಗಾಗಿ ಇಲ್ಲಿಯೇ ಆ ಒಂದು ಪ್ರಪೋಸ್ಡ್ ಪ್ಲೇಸ್ ಏನಿತ್ತು ಅಲ್ಲಿಯೇ ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗುತ್ತೆ. ಹಾಗಾದ್ರೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಕೀಬುಲ್ ಲಮ್ಜಾವ್ ನ್ಯಾಷನಲ್ ಪಾರ್ಕಿನ ಬಗೆಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಇದು ಭಾರತದಲ್ಲಿರ್ತಕ್ಕಂಥ ಕೇವಲ ಒಂದೇ ಒಂದು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿಯೇ ಇರ್ತಕ್ಕಂಥ ಕೇವಲ ಒಂದೇ ಒಂದು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥದ್ದು. ಇದು ಭಾರತದಲ್ಲಿ ಲೋಕ್ಟಾಕ್ ಲೇಕ್ ನ ಮೇಲೆ ಇರ್ತಕ್ಕಂಥ ಒಂದು ಪಾರ್ಕ್ ಆಗಿದೆ. ಇದು ಭಾರತದಲ್ಲಿ ಲೋಕ್ಟಾಕ್ ಮೇಲೆ ಇಟ್ ಇಸ್ ದಿ ಲಾಸ್ಟ್ ನ್ಯಾಚುರಲ್ ಹ್ಯಾಬಿಟೇಟ್ ಆಫ್ ದಿ ಸಾಂಗಾಯ್, ಅಂದ್ರೆ ರಿಕರ್ವಸ್ LD ಅಂತ ಹೇಳಿ ಗುರುತಿಸ್ಕೊಳ್ಳುವಂತ ಸಾಂಗಾಯ್ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಮಣಿಪುರ್ನಲ್ಲಿ ಡ್ಯಾನ್ಸಿಂಗ್ ಡೀರ್ ಆಫ್ ಮಣಿಪುರ್ ಅಂತ ಕೂಡ ಇದೇನು ಗುರುತಿಸ್ಕೊಳ್ಳುತ್ತೆ. ಈ ಸಾಂಗಾಯ್ಗಳಿಗೆ ಇರುವಂತ ಲಾಸ್ಟ್ ನ್ಯಾಚುರಲ್ ಹ್ಯಾಬಿಟೇಟ್ ಆಗಿದೆ ಈ ಲೋಕ್ಟಾಕ್ ಲೇಕ್ ನಲ್ಲಿರ್ತಕ್ಕಂಥ ಕೀಬುಲ್ ಲಾಮ್ಜಾವ್ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು.
ದಿ ಲಾಸ್ಟ್ ನ್ಯಾಚುರಲ್ ಹ್ಯಾಬಿಟೇಟ್ ಆಫ್ ದಿ ಬ್ರೋ ಆಂಟಲ್ಡ್ ಡೀರ್ ಅಂತ ಕೂಡ ಕರಿತೇವೆ. ಇದಕ್ಕೆ ಸಾಂಗೈ ಅಂತ ಕೂಡ ಕರಿತೇವೆ. ಮಣಿಪುರಿನ ಡ್ಯಾನ್ಸಿಂಗ್ ಡೀರ್ ಆಫ್ ಮಣಿಪುರ್ ಅಂತ ಕೂಡ ಕರೆಯುವಂಥದ್ದು. 1950s ನಲ್ಲಿ ಇದನ್ನ ಬಿಲೀವ್ ಮಾಡಲಾಗಿತ್ತು ಬ್ರೋ ಆಂಟಲ್ ಡೀರ್ ಅನ್ನುವಂಥದ್ದು ಈಗಾಗಲೇ ಭಾರತದಲ್ಲಿ ಎಕ್ಸ್ಟಿಂಕ್ಟ್ ಆಗಿದೆ ಅಂತ ಹೇಳಿ. ಆದ್ರೆ ಸಬ್ಸಿಕ್ವೆಂಟ್ಲಿ ಇದನ್ನ ಡಿಸ್ಕವರ್ ಮಾಡಲಾಯಿತು ಮಣಿಪುರದಲ್ಲಿ. ಇನ್ನು ಈ ಸಾಂಗಾಯಿಗಳನ್ನ ಹೊರತುಪಡಿಸಿ ಇಲ್ಲಿ ಅಂದ್ರೆ ಕಿಬುಲ್ ಲಾಮ್ಜಾವ್ ನ್ಯಾಷನಲ್ ಪಾರ್ಕ್ ನಲ್ಲಿ ಸಾಕಷ್ಟು ವಾಟರ್ ಫೌಲ್ಸ್ ಗಳನ್ನ ನಾವು ಕಾಣಬಹುದು, ಮೈಗ್ರೇಟರಿ ಬರ್ಡ್ಸ್ ಗಳನ್ನ ಕಾಣಬಹುದು, ಹಾಗೆ ಒಟರ್, ಹಾಗ್ ಡೀರ್ ಇವೆಲ್ಲವನ್ನ ನಾವಿಲ್ಲಿ ಕಾಣಬಹುದಾಗತ್ತೆ. ಇನ್ನ ಲೋಕ್ಟಾಕ್ ಲೇಕ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳೋದಾದ್ರೆ, ನಾರ್ತ್ ಈಸ್ಟ್ ಇಂಡಿಯಾ ಅಂದ್ರೆ ಈಶಾನ್ಯ ಭಾರತದಲ್ಲಿ ದೊರಕುವಂತ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂತ ಹೇಳಿದ್ದು ಗುರುತಿಸ್ಕೊಳ್ಳುತ್ತೆ. ಹಾಗೇನೆ ಫ್ಲೋಟಿಂಗ್ ಫುಮ್ಡೀಸ್ ಗಳು ಈ ಒಂದು ಲೇಕ್ ನ ಮೇಲೆ ಫ್ಲೋಟ್ ಆಗೋದಕ್ಕೆ ಇದೊಂದು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಲೇಕ್ ಆಗಿದೆ. ಫುಮ್ಡೀಸ್ ಅಂತ ಅಂದ್ರೆ ವೆಜಿಟೇಷನ್, ಸಾಯಿಲ್ ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಅನ್ನುವಂಥದ್ದು ಅವುಗಳ ಡಿಕಾಂಪೋಸಿಷನ್ ವೇರಿಯಸ್ ಹಂತದಲ್ಲಿ ಇರುವಂತ ಸಂದರ್ಭದಲ್ಲಿ ಇವೆಲ್ಲವುಗಳ ಹೆಟ್ರೋಜಿನಸ್ ಮಾಸ್ ಅನ್ನ ನಾವು ಫುಮ್ಡೀಸ್ ಅಂತ ಹೇಳಿ ಕರಿತೇವೆ. ಈ ಫುಮ್ಡೀಸ್ ಗಳು ಲೋಕ್ಟಾಕ್ ಲೇಕ್ ನ ಮೇಲೆ ತೇಲ್ತಾ ಇರುತ್ತೆ ಅನ್ನುವಂತ ಕಾರಣಕ್ಕೆ ಇದು ಸ್ಪೆಷಲಿ ಗುರುತಿಸ್ಕೊಳ್ಳುವಂಥದ್ದು ಅಥವಾ ಫೇಮಸ್ ಆಗಿರ್ತಕ್ಕಂಥದ್ದು. ಹಾಗೇನೆ ಏನ್ಷಿಯಂಟ್ ಲೇಕ್ ಅನ್ನುವಂಥದ್ದು ಇಂಪಾರ್ಟೆಂಟ್ ರೋಲ್ ಅನ್ನ ಮಣಿಪುರದ ಎಕಾನಮಿಯಲ್ಲೂ ಕೂಡ ಪ್ಲೇ ಮಾಡ್ತಾ ಇತ್ತು. ಐದರ್ ಇದು ಇಲ್ಲಿನ ಇರಿಗೇಷನ್ ಗೆ ಒಂದು ವಾಟರ್ ಸೋರ್ಸ್ ಆಗುತ್ತೆ, ಡ್ರಿಂಕಿಂಗ್ ವಾಟರ್ ಸಪ್ಲೈಗೂ ಕೂಡ ನೆರವಾಗುವಂಥದ್ದು, ಹೈಡ್ರೋ ಪವರ್ ಜನರೇಷನ್ಗೂ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಈ ಲೋಕ್ಟಾಕ್ ಲೇಕ್ ಅನ್ನುವಂಥದ್ದು. ಇಲ್ಲಿನ ಎಕಲಾಜಿಕಲ್ ಸ್ಟೇಟಸ್ ಅನ್ನ, ಬಯೋಡೈವರ್ಸಿಟಿ ವ್ಯಾಲ್ಯೂಸ್ ಗಳನ್ನ ನಾವು ಕನ್ಸಿಡರ್ ಮಾಡೋದೇ ಆದ್ರೆ ಲೋಕ್ಟಾಕ್ ಲೇಕ್ ಅನ್ನುವಂಥದ್ದು ಇನಿಷಿಯಲಿ ಅಂದ್ರೆ 1990ಯ ಸಂದರ್ಭದಲ್ಲಿಯೇ ರಾಮ್ಸಾರ್ ಕನ್ವೆನ್ಷನ್ ಆಫ್ ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಡರ್ ದಿ ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳಿ 1990ಯಲ್ಲಿ ಇದು ಡೆಸಿಗ್ನೇಟ್ ಆಗಿರ್ತಕ್ಕಂಥದ್ದು. ಯಾವ ಒಂದು ಲೇಕ್ ಅಥವಾ ಯಾವ ಒಂದು ಸ್ಥಳ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ, ಇಲ್ಲ ಈ ಕೆಳಗಿನವುಗಳಲ್ಲಿ ಅನ್ನುವಂಥದ್ದು ನೇರವಾಗಿ ಪ್ರಶ್ನೆ ಆಗಿರಬಹುದು. ಲೋಕ್ಟಾಕ್ ಲೇಕ್ ಕೂಡ ಈ ರೀತಿ ಗುರುತಿಸ್ಕೊಳ್ಳುತ್ತೆ ಅಂತ ಹೇಳಿ ನಮಗೆ ತಿಳಿದಿರಬೇಕು. ಲೇಟರ್ ಇದನ್ನ 1993ಯಲ್ಲಿ ಮಾಂಟ್ರಿಯಕ್ಸ್ ರೆಕಾರ್ಡ್ ನಲ್ಲೂ ಕೂಡ ತರಲಾಗಿದಂಥದ್ದು. ಹ್ಯೂಮನ್ ಆಕ್ಟಿವಿಟಿ ಅನ್ನುವಂಥದ್ದು ಇಲ್ಲಿನ ಲೇಕಿನ ಎಕೋಸಿಸ್ಟಮ್ ನ ಮೇಲೆ ಸಿವಿಯರ್ ಪ್ರೆಷರ್ ಅನ್ನ ಈಗಾಗಲೇ ತಂದೊಡ್ಡಿರ್ತಕ್ಕಂಥದ್ದು. ಇನ್ನ ಬ್ರೋ ಆಂಟಲ್ ಡೀರ್ ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದನ್ನ ಕಾಮನ್ ಆಗಿ ಡ್ಯಾನ್ಸಿಂಗ್ ಡೀರ್ ಆಫ್ ಮಣಿಪುರ್ ಅಂತ ಹೇಳಿ ಕರಿತೇವೆ, ಬ್ರೋ ಆಂಟಲ್ ಡೀರ್ ಅಂತ ಕೂಡ ಕರಿತೇವೆ, ಸಾಂಗೈ ಅಂತ ಕೂಡ ಕರೆಯುವಂಥದ್ದು. ಇದರ ಒಂದು ಸೈಂಟಿಫಿಕ್ ನೇಮ್ ಏನು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ಇವುಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಮಣಿಪುರದ ಸ್ಟೇಟ್ ಅನಿಮಲ್ ಕೂಡ ಹೌದು. ಈ ಅನಿಮಲಿನ ಕೋಟ್ ಅನ್ನುವಂಥದ್ದು ಡಾರ್ಕ್ ರೆಡ್ಡಿಶ್ ಬ್ರೌನ್ ಡ್ಯೂರಿಂಗ್ ವಿಂಟರ್ ಮಂತ್ಸ್ ನಲ್ಲಿ ಇದಿರುತ್ತೆ. ಹಾಗೆ ಇದು ಸಮ್ಮರ್ ಆಗ್ತಾ ಹೋದಂತೆ ಒಂದಷ್ಟು ಲೈಟರ್ ಶೇಡ್ ಅನ್ನ ಇದು ಆಕ್ಯುಪೈ ಮಾಡ್ಕೊಳ್ತಾ ಹೋಗುತ್ತೆ. ಇನ್ನ ಇದು ಕಾಂಬೋಡಿಯಾ, ಚೈನಾ, ಇಂಡಿಯಾ, ಲಾವೋಸ್, ಮಯನ್ಮಾರ್ ಈ ಎಲ್ಲ ಕಂಟ್ರೀಸ್ ಗಳಿಗೆ ನೇಟಿವ್ ಕೂಡ ಆಗಿದೆ. ಈ ಅನಿಮಲ್ಸ್ ಗಳು ಅರ್ಲಿಯರ್ ವೈಡ್ಲಿ ಅಕ್ರಾಸ್ ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ತಮ್ಮ ಹ್ಯಾಬಿಟೇಟ್ಸ್ ಗಳನ್ನ ಹೊಂದಿದ್ವು. ಆದ್ರೆ ಈಗ ಹೆಚ್ಚಿನದಾಗಿ ಇಷ್ಟು ಪ್ರದೇಶಗಳಲ್ಲಿ ಕಾಣಿಸುವಂತದ್ದು. ಇದರ ಹ್ಯಾಬಿಟೇಟ್ ಅನ್ನುವಂಥದ್ದು ಶ್ರಬ್ ಲ್ಯಾಂಡ್ ನಿಂದ ಗ್ರಾಸ್ ಲ್ಯಾಂಡ್ ನವರೆಗೆ ಡ್ರೈ ಫಾರೆಸ್ಟ್, ಮಾರ್ಷಿ ಲ್ಯಾಂಡ್ ನಲ್ಲೂ ಕೂಡ ಇದು ಕಾಣಸಿಗುತ್ತೆ. ಭಾರತದಲ್ಲಿ ಮುಖ್ಯವಾಗಿ ಮಣಿಪುರದ ಫೇಮಸ್ ಲೋಕ್ಟಾಕ್ ಲೇಕ್ ನ ಮೇಲೆ ಮಾತ್ರವೇ ಇದು ಕಾಣುವಂಥದ್ದು. ಈ ಬ್ರೋ ಆಂಟಲ್ ಡೀರ್ ಅನ್ನುವಂಥದ್ದು ಯೂಶಲಿ ಗ್ರಾಸ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ. ಈ ಒಂದು ಸ್ಪೀಸೀಸ್ ಅನ್ನುವಂಥದ್ದು ಸಾಕಷ್ಟು ಥ್ರೆಟ್ ಗಳನ್ನ ಫೇಸ್ ಮಾಡ್ತಾ ಇದೆ. ಹಂಟಿಂಗ್ ಅನ್ನುವಂಥದ್ದು ಒಂದು ಅಡಿಷನಲ್ ಥ್ರೆಟ್ ಆಗ್ತಾ ಇದೆ. ಹ್ಯಾಬಿಟಾಟ್ ಲಾಸ್ ಅನ್ನುವಂಥದ್ದು ಒಂದು ಗ್ರೇವ್ ಕನ್ಸರ್ನ್ ಆಗ್ತಾ ಇದೆ ಇದರ ಕನ್ಸರ್ವೇಷನ್ ಅಲ್ಲಿ. ಹಾಗೇನೆ ಇವುಗಳ ಹ್ಯಾಬಿಟಾಟ್ಸ್ ಅನ್ನುವಂಥದ್ದು ಗ್ರೇಜಿಂಗ್ಗೆ, ಕಲ್ಟಿವೇಶನ್ಗೆ, ಫಿಶ್ ಫಾರ್ಮಿಂಗ್ಗೆ ಅಂತ ಹೇಳಿ ಎನ್ಕ್ರೋಚ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಇವು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಗಳಿಂದಲೂ ಕೂಡ ಹಿಡಿದಂತೆ ಹೈಲಿ ಥ್ರೆಟನ್ಡ್ ಆಗ್ತಿರ್ತಕ್ಕಂಥ ಸ್ಪೀಸೀಸ್ ಆಗಿದೆ. ಇವುಗಳ ಪ್ರೊಟೆಕ್ಷನ್ ಸ್ಟೇಟಸ್ ಅನ್ನ ನೋಡೋದಾದ್ರೆ IUCN ರೆಡ್ ಲಿಸ್ಟ್ ನ ಅಡಿಯಲ್ಲಿ ಎಂಡೇಂಜರ್ಡ್ ಅನ್ನುವಂತ ಒಂದು ಸ್ಥಾನವನ್ನ ಇದು ಪಡ್ಕೊಂಡಿದೆ. ರೆಡ್ ಲಿಸ್ಟ್ ಅಡಿಯಲ್ಲಿ, ಸೈಟ್ಸ್ ನ ಅಡಿಯಲ್ಲಿ, ಅಪೆಂಡಿಕ್ಸ್ 1 ನ ಅಡಿಯಲ್ಲಿ ಕಾಣುತ್ತೆ. ಹಾಗೇನೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಅಡಿಯಲ್ಲಿ ಕೂಡ ಶೆಡ್ಯೂಲ್ 1 ನ ಅಡಿಯಲ್ಲಿ ಅಂದ್ರೆ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಅನ್ನ ಇದು ಪಡ್ಕೊಂಡಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ 4 ನ್ಯೂ ಕೋರಲ್ಸ್ ರೆಕಾರ್ಡೆಡ್ ಫ್ರಮ್ ಇಂಡಿಯನ್ ವಾಟರ್ಸ್ ಅನ್ನುವಂಥದ್ದು. ಇದನ್ನ ಪ್ರಿಲಿಮ್ಸ್ಗೆ ಒಂದು ಇಂಪಾರ್ಟೆಂಟ್ ಆದಂತ ಆರ್ಟಿಕಲ್ ಆಗಿ ನಾವು ಓದ್ಕೊಳ್ಬಹುದಾಗುತ್ತೆ. ಭಾರತದ ಸುತ್ತಲಿನ ಇಂಡಿಯನ್ ವಾಟರ್ಸ್ ಗಳಲ್ಲಿ 4 ಹೊಸ ರೀತಿಯ ಕೋರಲ್ಸ್ ಗಳು ರೆಕಾರ್ಡ್ ಆಗಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಈ 4 ಹೊಸ ರೀತಿಯ 4 ಸ್ಪೀಸೀಸ್ ಏನಿದೆ ಇವು ಅಝೂಝ್ಯಾಂಥಲೇಟ್ ಅನ್ನುವಂತ ಕೋರಲ್ಸ್ ಗಳಾಗಿರ್ತಕ್ಕಂಥದ್ದು ಈ 4 ಸ್ಪೀಸೀಸ್ಗಳು. ಇದರ ಜೀನಸ್ ಬಂದು ಟ್ರಂಕ್ಯಾಟೋಫ್ಲಾಬೆಲಮ್ ಅನ್ನುವಂತ ಒಂದು ಜೀನಸ್ ಅನ್ನ ಇದು ಹೊಂದಿರುವಂತದ್ದು. ಇವು ಮೊದಲ ಬಾರಿಗೆ ಇಂಡಿಯನ್ ವಾಟರ್ಸ್ ಗಳಲ್ಲಿ ಈಗ ಗುರುತು ಅಥವಾ ಕಾರಣ ಸಿಕ್ಕಿರ್ತಕ್ಕಂಥದ್ದು. ಹಾಗಾದ್ರೆ ಈ 4 ಯಾವುವು ಅನ್ನುವಂಥದ್ದನ್ನ ನೋಡೋದಾದ್ರೆ ಟ್ರಂಕ್ಯಾಟೋಫ್ಲಾಬೆಲಮ್ ಕ್ರಾಸಮ್ ಅನ್ನುವಂಥದ್ದು, ಟ್ರಂಕ್ಯಾಟೋಫ್ಲಾಬೆಲಮ್ ಇನ್ಕ್ರುಸ್ಟಾಟಮ್ ಅನ್ನುವಂಥದ್ದು, ಟ್ರಂಕ್ಯಾಟೋಫ್ಲಾಬೆಲಮ್ ಅಕ್ಯುಲೇಟಮ್ ಅನ್ನುವಂಥದ್ದು,
ಟ್ರಂಕ್ಯಾಟೋಫ್ಲಾಬ್ಯುಲಮ್ ಇರ್ರೆಗ್ಯುಲಾರೆ ಅನ್ನುವಂಥದ್ದು. ಈ 4 ಕೋರಲ್ ಸ್ಪೀಸೀಸ್ಗಳು ಈಗ ಭಾರತದ ವಾಟರ್ಸ್ಗಳಲ್ಲಿ ಇದೇ ಮೊದಲ ಬಾರಿಗೆ ದೊರಕಿರ್ತಕ್ಕಂಥದ್ದು. ಈ ಎಲ್ಲ ಕೋರಲ್ಸ್ಗಳು ಮೊದಲಿಗೆ ಜಪಾನ್ನಿಂದ ಫಿಲಿಪೀನ್ಸ್‌ನವರೆಗೆ ಮತ್ತು ಆಸ್ಟ್ರೇಲಿಯನ್ ವಾಟರ್ಸ್ಗಳಲ್ಲಿ ಮಾತ್ರವೇ ಇವು. ಅದರಲ್ಲೂ ಕೂಡ ಓನ್ಲಿ ಟಿ ಕ್ರಾಸಮ್ ಟ್ರಂಕ್ಯಾಟಮ್ ಕ್ರಾಸಮ್ ಅನ್ನುವಂಥದ್ದು, ಟ್ರಂಕ್ಯಾಟೋಫ್ಲಾಬ್ಯುಲಮ್ ಕ್ರಾಸಮ್ ಅನ್ನುವಂಥದ್ದು ಮಾತ್ರವೇ ಇಂಡೋ ವೆಸ್ಟ್ ಪೆಸಿಫಿಕ್ ಡಿಸ್ಟ್ರಿಬ್ಯೂಷನ್ ನ ಒಂದು ರೇಂಜ್ ನಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಗಲ್ಫ್ ಆಫ್ ಆಡನ್ ಅಥವಾ ಪರ್ಷಿಯನ್ ಗಲ್ಫ್ ನಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಇನ್ನುಳಿದ ಎಲ್ಲ ಕೋರಲ್ಸ್ಗಳು ಕೂಡ ಆಸ್ಟ್ರೇಲಿಯನ್ ವಾಟರ್ಸ್, ಫಿಲಿಪೀನ್ಸ್ ಮತ್ತು ಜಪಾನ್ ಈ ಒಂದು ಪ್ರದೇಶದಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಇಂಡಿಯನ್ ವಾಟರ್ಸ್ ಗಳಲ್ಲಿ ಇವೆಲ್ಲವೂ ಕೂಡ ಕಾಣಸಿಕ್ಕಿರ್ತಕ್ಕಂಥದ್ದು. ಇವು ಈಗ ಭಾರತದ ಅಂಡಮಾನ್ ನಿಕೋಬಾರ್ ವಾಟರ್ಸ್ ಗಳಲ್ಲಿ ಫೌಂಡ್ ಆಗಿರ್ತಕ್ಕಂಥದ್ದು. ಇವುಗಳಲ್ಲಿ ಅಂದ್ರೆ ಈ ರೀತಿಯ ಸ್ಪೀಸೀಸ್ ಗಳಲ್ಲಿ, ಕೋರಲ್ ಸ್ಪೀಸೀಸ್ ಗಳಲ್ಲಿ ಝೂಝಾಂಥೆಲೆ ಅನ್ನುವಂಥದ್ದು ಕಾಣಸಿಗೋದಿಲ್ಲ. ಝೂಝಾಂಥೆಲೆಯ ಆಬ್ಸೆನ್ಸ್ ನಿಂದಾಗಿ ಇದನ್ನ ನಾವು ಅಝೂಝಾಂಥೆಲೆಟ್, ಎ ಅನ್ನ ಸೇರಿಸಿ ಅಝೂಝಾಂಥೆಲೆಟ್ ಅಂತ ಹೇಳಿ ಕರಿತೇವೆ. ಯಾಕೆಂದ್ರೆ ಝೂಝಾಂಥೆಲೆಟ್ ಅನ್ನುವಂಥದ್ದು ಇಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಹಾಗೆ ಇವುಗಳ ನರಿಶ್ಮೆಂಟ್ ಅನ್ನುವಂಥದ್ದು ಸನ್ ನಿಂದ ಆಗೋದಿಲ್ಲ. ಅಂಡ್ ಡಿರೈವ್ ನರಿಶ್ಮೆಂಟ್ ನಾಟ್ ಫ್ರಮ್ ದ ಸನ್ ಅನ್ನುವಂಥದ್ದು ನಮಗೆ ತಿಳಿದು ಬರಬೇಕು. ಆದ್ರೆ ಸನ್ ನಿಂದ ದೊರಕದೆ ಇನ್ನೆಲ್ಲಿಂದ ದೊರಕುತ್ತೆ ಅಂತ ಅಂದಾಗ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪ್ಲಾಂಕ್ಟನ್ಸ್ ಗಳನ್ನ ಕ್ಯಾಪ್ಚರ್ ಮಾಡೋ ಮುಖಾಂತರವಾಗಿ ಇವುಗಳಿಗೆ ನರಿಶ್ಮೆಂಟ್ ಅನ್ನುವಂಥದ್ದು ದೊರಕುತ್ತೆ. ಇನ್ನು ಝೂಝಾಂಥೆಲೇಟ್ ಈ ಕೋರಲ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವು ಯೂನಿಸೆಲ್ಯುಲರ್ ಆಗಿರುತ್ತೆ. ಅಂದ್ರೆ ಒಂದೇ ಒಂದು ಸೆಲ್ ನಿಂದ ಮಾಡಲ್ಪಟ್ಟಿರುತ್ತೆ. ಗೋಲ್ಡನ್ ಬ್ರೌನ್ ಆಲ್ಗೆ ಆಗಿರೋದನ್ನ ಕಾಣಬಹುದು. ಹಾಗೇನೆ ಇವು ಐದರ್ ವಾಟರ್ ಕಾಲಮ್ಸ್ ಗಳಲ್ಲಾದ್ರೂ ಕೂಡ ಪ್ಲಾಂಕ್ಟನ್ ನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ, ಅಥವಾ ಸಿಂಬಯಾಟಿಕಲಿ ಆರ್ಗ್ಯಾನಿಸಮ್ಸ್ ಗಳ ಟಿಶ್ಯೂನ ಒಳಗೆ ಕೂಡ ಇದು ಇರ್ಬೋದಾಗಿರುತ್ತೆ. ಇನ್ನ ಝೂಝಾಂಥೆಲೇಟ್ ಕೋರಲ್ಸ್ ಗಳು ಶಾಲೋ ವಾಟರ್ಸ್ ಗಳಿಗೆ ರಿಸ್ಟ್ರಿಕ್ಟ್ ಆಗಿರುತ್ತೆ. ಇದು ವ್ಯತ್ಯಾಸಗಳು ಅಝೂಝಾಂಥೆಲ್ ಮತ್ತು ಝೂಝಾಂಥೆಲೇಟ್ಸ್ ಗಳಿಗೆ. ಇವು ಅಝೂಝಾಂಥೆಲೇಟ್ಸ್ ಅನ್ನುವಂಥದ್ದು ಹಾರ್ಡ್ ಕೋರಲ್ಸ್ ಗಳಾಗಿದ್ದು ಕೇವಲ ಸಾಲಿಟರಿ ಅಲ್ಲದೆ ಹೈಲಿ ಕಂಪ್ರೆಸ್ಡ್ ಸ್ಕೆಲಿಟಲ್ ಸ್ಟ್ರಕ್ಚರ್ ಅನ್ನು ಕೂಡ ಇವು ಹೊಂದಿರುತ್ತೆ. ಇವುಗಳ ಸ್ಪೀಸೀಸ್ ಗಳು ಎಷ್ಟು ಸಿಕ್ಕಿವೆ ಅಂತ ಅಂದ್ರೆ ಭಾರತದಲ್ಲಿ ಈಗಾಗಲೇ ಹಾರ್ಡ್ ಕೋರಲ್ಸ್ ಗಳ ರೂಪದಲ್ಲಿ 570 ಸ್ಪೀಸೀಸ್ ಗಳು ದೊರಕಿರ್ತಕ್ಕಂಥದ್ದು. ಇವುಗಳ ಪೈಕಿ 90% ಅಂಡಮಾನ್ ನಿಕೋಬಾರ್ ವಾಟರ್ಸ್ ಗಳಲ್ಲಿಯೇ ಸರೌಂಡ್ ಆಗಿರ್ತಕ್ಕಂಥದ್ದು, ಅದರ ಸುತ್ತಲೇ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಪ್ರಿಸ್ಟೀನೈನ್ ಓಲ್ಡೆಸ್ಟ್ ಎಕೋಸಿಸ್ಟಮ್ ಆಫ್ ಕೋರಲ್ಸ್ ಅನ್ನುವಂಥದ್ದು ಕೇವಲ 1%ಕ್ಕಿಂತಲೂ ಕೂಡ ಕಡಿಮೆ ಅರ್ತ್ ಸರ್ಫೇಸ್ ಅನ್ನ ಇವು ಕವರ್ ಮಾಡುತ್ತೆ. ಆದ್ರೆ ಅದರ ಅಡಿಯಲ್ಲಿಯೇ 25% ಮೆರೈನ್ ಲೈಫ್ ಅನ್ನ ಇದು ಹೊಂದಿರತಕ್ಕಂಥದ್ದು. ಇವು ಡೀಪ್ ಸಿ ರೆಪ್ರೆಸೆಂಟೇಟಿವ್ಸ್ ಗಳಾಗಿರುತ್ತೆ. ಮೆಜಾರಿಟಿ ಆಫ್ ಸ್ಪೀಸೀಸ್ ಗಳು 200 ಮೀಟರ್ ಇಂದ 1000 ಮೀಟರ್ಸ್ ನವರೆಗಿನ ಡೆಪ್ತ್ ನಲ್ಲಿ ನಮಗೆ ಕಾಣಸಿಗುವಂಥದ್ದು. ಇವುಗಳನ್ನ ಕೂಡ ನಾವು ಶಾಲೋ ಕೋಸ್ಟಲ್ ವಾಟರ್ಸ್ ಗಳಲ್ಲಿ ಕಾಣಬಹುದು. ಅಝೂಝಾಂಥೆಲೇಟ್ ಮುಖ್ಯವಾಗಿ 200 to 1000 ಮೀಟರ್ಸ್ ಗಳ ಡೆಪ್ತ್ ನಲ್ಲಿ ನಾವು ಕಾಣ್ತೇವೆ. ಆದ್ರೆ ಇವು ಕೋಸ್ಟಲ್ ಶಾಲೋ ವಾಟರ್ಸ್ ಗಳಲ್ಲಿ ಕೂಡ ಕಾಣಸಿಗುವಂಥದ್ದು ಹೌದು. ಒಟ್ಟಾರೆ ಈ ರೀತಿ ಒಂದು ಅಧ್ಯಯನವನ್ನ ನಡೆಸಿ 4 ಹೊಸ ಸ್ಪೀಸೀಸ್ ಗಳನ್ನ ಅಂಡಮಾನ್ ನಿಕೋಬಾರ್ ನಲ್ಲಿ ಅಲ್ಲಿನ ವಾಟರ್ಸ್ ಗಳಲ್ಲಿ ಏನ್ ಕಂಡಿದ್ದಾರೆ, ಇದರೊಟ್ಟಿಗೆ ಈ ಒಟ್ಟಾರೆ ಅಧ್ಯಯನದ ಮಹತ್ವ ಏನು ಅಂತ ಅಂದ್ರೆ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನಲ್ ರೇಂಜಸ್ ನಲ್ಲಿನ ಗ್ಲೋಬಲ್ ಮ್ಯಾಪಿಂಗ್ ಮಾಡುವಂಥದ್ದು. ಇವುಗಳ ಜಿಯೋಗ್ರಫಿಕ್ ಡಿಸ್ಟ್ರಿಬ್ಯೂಷನಲ್ ರೇಂಜಸ್ ನ ಗ್ಲೋಬಲ್ ಮ್ಯಾಪಿಂಗ್ ಅನ್ನುವಂಥದ್ದು ಅವುಗಳ ಮಾರ್ಫಾಲಜಿಕಲ್ ಫ್ಯೂಚರ್ಸ್ ನೊಟ್ಟಿಗೆ ಆಗುವಂತೆ ಇಲ್ಲಸ್ಟ್ರೇಟ್ ಮಾಡುತ್ತೆ ಈ ಒಂದು ಸ್ಟಡಿ ಅನ್ನುವಂಥದ್ದು. ಇನ್ನು ರೀಫ್ ಬಿಲ್ಡಿಂಗ್ ಕೋರಲ್ಸ್ ಗಳ ವಿಚಾರದಲ್ಲಿ ಹಾರ್ಡ್ ಕೋರಲ್ಸ್ ಗಳು ಏನಿದಾವೆ ಇವುಗಳ ಬಗ್ಗೆ ಮೋಸ್ಟ್ ಆಫ್ ದಿ ಸ್ಟಡೀಸ್ ಆಫ್ ಹಾರ್ಡ್ ಕೋರಲ್ಸ್ ಇನ್ ಇಂಡಿಯಾ ಅನ್ನುವಂಥದ್ದು ಭಾರತದಲ್ಲಿ ಹೆಚ್ಚಿನದಾಗಿ ರೀಫ್ ಬಿಲ್ಡಿಂಗ್ ಕೋರಲ್ಸ್ ಗಳ ಮೇಲೆ ಕಾನ್ಸಂಟ್ರೇಟ್ ಆಗಿವೆ. ನಾನ್ ರೀಫ್ ಬಿಲ್ಡಿಂಗ್ ಕೋರಲ್ಸ್ ಗಳ ಮೇಲೆ ಹೆಚ್ಚಿನ ಮಾಹಿತಿ ಈ ಒಂದು ಅಧ್ಯಯನದಿಂದ ನಮಗೆ ತಿಳಿಯೋದಿಲ್ಲ. ಈ ನ್ಯೂ ರೆಕಾರ್ಡ್ಸ್ ಗಳು ನಮಗೆ ನಾನ್ ರೀಫ್ ಬಿಲ್ಡಿಂಗ್ ಕೋರಲ್ಸ್ ಗಳ ಮೇಲೆ ಇರ್ತಕ್ಕಂಥ ನಾಲೆಡ್ಜ್ ಅನ್ನ ಎನ್ಹಾನ್ಸ್ ಮಾಡುತ್ತೆ. ಹಾಗೇನೆ ನ್ಯಾಷನಲ್ ಡೇಟಾಬೇಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್ ಆಫ್ ಇಂಡಿಯಾವನ್ನ ಎನ್ಹಾನ್ಸ್ ಮಾಡುತ್ತೆ ಈ ಕೋರಲ್ಸ್ ಗಳ ಮಾಹಿತಿಯನ್ನ ನೀಡ್ತಾ. ಹಾಗೇನೆ ಎಕ್ಸ್ಪಾನ್ಷನ್ ಆಫ್ ಸ್ಕೋಪ್ ಆಫ್ ದೀಸ್ ಕೋರಲ್ಸ್ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ನಮಗೆ ತಿಳಿಸ್ತಾ ಹೋಗುತ್ತೆ. ಹಾಗಾದ್ರೆ ಕೋರಲ್ಸ್ ಅಂದ್ರೇನು ಅನ್ನುವಂಥದ್ದನ್ನ ಮೊದಲಿಗೆ ತಿಳ್ಕೊಳ್ಳೋದಾದ್ರೆ ಇವು ಜೆನೆಟಿಕಲಿ ಐಡೆಂಟಿಕಲ್ ಆರ್ಗ್ಯಾನಿಸಮ್ಸ್ ಗಳಾದಂತಹ ಪಾಲಿಪ್ಸ್ ಅನ್ನುವಂಥ ಆರ್ಗ್ಯಾನಿಸಮ್ಸ್ ಗಳಿಂದ ಮೇಡಪ್ ಆಗಿರ್ತಕ್ಕಂಥದ್ದು. ಮೈಕ್ರೋಸ್ಕೋಪಿಕ್ ಆಲ್ಗೆ ಝೂಝಾಂಥೆಲೆ ಅನ್ನುವಂಥದ್ದು ಇವುಗಳ ಟಿಶ್ಯೂಸ್ ಗಳಲ್ಲಿ ಬೆಳೀತಾ ಇರುತ್ತೆ. ಕೋರಲ್ಸ್ ಮತ್ತು ಆಲ್ಗೇಸ್ ಗಳು ಮ್ಯೂಚುವಲಿಸ್ಟಿಕ್ ರಿಲೇಶನ್ಶಿಪ್ ಅನ್ನ ಹೊಂದಿರುತ್ತೆ. ಕೋರಲ್ ಝೂಝಾಂಥೆಲೆಗೆ ಕಾಂಪೌಂಡ್ಸ್ ಏನು ಅದರ ಫೋಟೋಸಿಂಥಸಿಸ್ಗೆ ನೆಸೆಸಿಟಿ ಇರುತ್ತೆ ಅದನ್ನ ಪ್ರೊವೈಡ್ ಮಾಡುತ್ತೆ. ಇನ್ ರಿಟರ್ನ್ ಈ ಝೂಝಾಂಥೆಲೆ ಅನ್ನುವಂಥದ್ದು ಕೋರಲ್ಸ್ ಗಳಿಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳಾದಂತ ಕಾರ್ಬೋಹೈಡ್ರೇಟ್ಸ್ ಇವುಗಳನ್ನ ನೀಡುವಂಥದ್ದು. ಕೋರಲ್ಸ್ ಗಳಲ್ಲಿ 2 ವಿಧ, ಹಾರ್ಡ್ ಶಾಲೋ ವಾಟರ್ ಕೋರಲ್ಸ್ ಅನ್ನುವಂಥದ್ದು ಇವುಗಳು ಬಿಲ್ಡ್ ರೀಫ್ ಅನ್ನ ಬಿಲ್ಡ್ ಮಾಡುವಂತ ಕೋರಲ್ಸ್ ಗಳಾಗಿರುತ್ತೆ. ಇನ್ನ ಮತ್ತೊಂದು ರೀತಿ ಸಾಫ್ಟ್ ಕೋರಲ್ಸ್ ಅಂಡ್ ಡೀಪ್ ವಾಟರ್ ಕೋರಲ್ಸ್ ಅನ್ನುವಂಥದ್ದು ಇವು ಡಾರ್ಕ್ ಕೋಲ್ಡ್ ವಾಟರ್ಸ್ ಗಳಲ್ಲಿ ವಾಸ ಮಾಡ್ತವೆ. ಈ ರೀತಿಯ ಕೋರಲ್ಸ್ ಗಳನ್ನ ನಾವು ರೈನ್ ಫಾರೆಸ್ಟ್ ಆಫ್ ದಿ ಸೀಸ್ ಅಂತ ಕೂಡ ಕರೆಯುವಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನುವಂಥದ್ದು ಎಲ್ಲಿ ಇದೆ ಅನ್ನುವಂಥದ್ದನ್ನ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ.
ದ ರೋಲ್ ಆಫ್ ಕ್ಯಾಸ್ಟ್ ಇನ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದು. ಭಾರತದಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ಮಟ್ಟದ ಒಂದು ಸಿಸ್ಟಮ್ಯಾಟಿಕ್ ಚೇಂಜ್ ಅನ್ನು ತರೋದಕ್ಕೆ ಕ್ಯಾಸ್ಟ್ ಅನ್ನುವಂಥದ್ದು ಯಾವ ರೀತಿಯಾಗಿ ಕಾರ್ಯ ಮಾಡುತ್ತೆ ಅನ್ನುವಂಥದ್ದನ್ನ ಈ ಎಡಿಟೋರಿಯಲ್ ಮಾತನಾಡ್ತಾ ಹೋಗಿದೆ. ಇದು ನಮಗೆ ಸಿಲೆಬಸ್ನ ಅಡಿಯಲ್ಲಿ GS ಪೇಪರ್ 1 to 3 3 ಪೇಪರ್ಸ್ಗಳ ಅಡಿಯಲ್ಲಿ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. ಐದರ್ ಭಾರತದ ಡೈವರ್ಸಿಟಿಯನ್ನ ಹೇಳ್ತಾ ಭಾರತದಲ್ಲಿನ ಪಾವರ್ಟಿ ಅಂಡ್ ಡೆವಲಪ್ಮೆಂಟ್ ಇಶ್ಯೂಸ್ಗಳ ವಿಚಾರದಲ್ಲಿ ಇದು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ವೆಲ್ಫೇರ್ ಸ್ಕೀಮ್ಸ್ ಅಥವಾ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್, ಹ್ಯೂಮನ್ ರಿಸೋರ್ಸ್, ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ಈ ಎಲ್ಲ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆ ಪ್ಲಾನಿಂಗ್, ಎಂಪ್ಲಾಯ್ಮೆಂಟ್, ಇನ್ಕ್ಲೂಸಿವ್ ಗ್ರೋತ್ ಇವೆಲ್ಲದರ ಅಡಿಯಲ್ಲಿ ಕೂಡ ಈ ಆರ್ಟಿಕಲ್ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಭಾರತವು ಅಟ್ಲೀಸ್ಟ್ ಅಂದ್ರೆ ಕಡಿಮೆ ಅಂದ್ರೂ ಕೂಡ 2 ದಶಕಗಳವರೆಗೆ ಇವತ್ತು ಜಾಬ್ಲೆಸ್ ಗ್ರೋತ್ ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೇವೆ. ಪಾವರ್ಟಿ ಕೂಡ ರೈಸ್ ಆಗ್ತಾ ಇದೆ. ಹಾಗಾಗಿ ರೂರಲ್ ಏರಿಯಾಸ್ಗಳಲ್ಲಿ ಡಿಸ್ಕಂಟೆಂಟ್ ಅನ್ನುವಂಥದ್ದು ಕೂಡ ರೈಸ್ ಆಗ್ತದೆ. ಇಂಥ ಸ್ಥಿತಿ ಭಾರತದ ಇವತ್ತಿನ ಸ್ಥಿತಿಯಾಗಿರ್ತಕ್ಕಂಥದ್ದು. ಭಾರತ ಫೇಸ್ ಮಾಡ್ತಿರ್ತಕ್ಕಂಥ ಬಹುದೊಡ್ಡದಾದಂಥ ಒಂದು ಚಾಲೆಂಜ್ ಏನು ಅಂತ ಅಂದ್ರೆ, ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಕೂಡ ಹುಟ್ಟು ಹಾಕಬೇಕು, ಜಾಬ್ಸ್ಗಳನ್ನ ಕೂಡ ಕ್ರಿಯೇಟ್ ಮಾಡಬೇಕು, ಹಾಗೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅನ್ನು ಕೂಡ ತರಬೇಕು. ಈಸ್ಟ್ ಏಷ್ಯನ್ ಕಂಟ್ರೀಸ್ಗಳು ಈಗಾಗಲೇ ಸಾಕಷ್ಟು ಕಂಟ್ರೀಸ್ಗಳು ಏನ್ ಮಾಡಿವೆ, ಇದನ್ನ ನಾವು ಕೂಡ ಯಾವ ರೀತಿಯಾಗಿ ಅಚೀವ್ ಮಾಡೋದು ಅನ್ನುವಂಥದ್ದು ಭಾರತದ ಮುಂದಿರ್ತಕ್ಕಂಥ ಒಂದು ಬಹುದೊಡ್ಡವಾದಂಥ ಚಾಲೆಂಜ್ ಅಂತಾನೆ ಕರಿಬಹುದು. ಇದಕ್ಕೊಂದು ಮೋಸ್ಟ್ ಸೂಟಬಲ್ ಆನ್ಸರ್ ಏನು ಅಂತ ಅಂದ್ರೆ, ಇನ್ಕ್ಲೂಷನ್ ಆಫ್ ಆಲ್ ದ ಕ್ಯಾಸ್ಟ್ ಇನ್ ದ ಎಕನಾಮಿಕ್ ಗ್ರೋತ್ ಆಫ್ ದ ಕಂಟ್ರಿ. ಇದು ಒಂದು ದೊಡ್ಡ ಆನ್ಸರ್ ಆಗಬಹುದು. ಏಕೆಂದ್ರೆ ಭಾರತದ ಎಲ್ಲ ಜಾತಿಗಳು ಕೂಡ ಸೇರಿ ಭಾರತದ ಆರ್ಥಿಕತೆಯಲ್ಲಿ ಕಾಂಟ್ರಿಬ್ಯೂಟ್ ಅನ್ನು ಮಾಡುವಂತೆ ಇನ್ಕ್ಲೂಸಿವ್ ಆಗಿ ಇದ್ದಾಗ ಈ ರೀತಿಯ ಒಂದು ಡೆವಲಪ್ಮೆಂಟ್ ಐದರ್ ಬೈ ಕ್ರಿಯೇಟಿಂಗ್ ಮೋರ್ ಜಾಬ್ಸ್ ಅಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಸ್ಟ್ ಅನ್ನುವಂಥದ್ದು ಒಂದು ರೆಸಿಡ್ಯೂಯಲ್ ವೇರಿಯಬಲ್ ಆಗಿಲ್ಲದೆ ಇದ್ರೂ ಕೂಡ ಇದೊಂದು ಆಕ್ಟಿವ್ ಏಜೆಂಟ್ ಆಗುತ್ತೆ ಭಾರತದ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ನಾವು ಅಚೀವ್ ಮಾಡುವಲ್ಲಿ. ಹಾಗಾದ್ರೆ ಕ್ಯಾಸ್ಟ್ ಅನ್ನುವಂಥದ್ದು ಯಾವ ರೀತಿಯಾಗಿ ಭಾರತದ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಇದು ಇಂಪೀಡ್ ಆಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಾದ್ರೆ, ಜನರಲ್ ಬಯಾಸ್ಡ್ನೆಸ್ ಅನ್ನ ಇವತ್ತು ನಮ್ಮ ಸೊಸೈಟಿ ಅನ್ನುವಂಥದ್ದು ಹೊಂದಿದೆ. ರಿಜಿಡ್ ಸೋಷಿಯಲ್ ಕಂಟ್ರೋಲ್ ಅನ್ನುವಂಥದ್ದು ಕ್ಯಾಸ್ಟಿನ ನೆಟ್ವರ್ಕ್ ಮುಖಾಂತರವಾಗಿ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದ ನಾವು ಹೊರಬರ್ಬೇಕಾಗತ್ತೆ. ಇನ್ನ ಲ್ಯಾಂಡ್ ಓನರ್ಶಿಪ್ ಅಂಡ್ ಪ್ರೊಡಕ್ಟಿವಿಟಿಯನ್ನು ನೋಡಿದ್ರೆ, ಬ್ರಿಟಿಷ್ ರೂಲ್ನ ಸಮಯದಲ್ಲೂ ಕೂಡ ಭಾರತ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಲ್ಯಾಂಡ್ ಇನ್ಇಕ್ವಾಲಿಟೀಸ್ ಅನ್ನ ಹೊಂದಿದೆ. ಅಂದ್ರೆ ಕೆಲವರ ಪೈಕಿ ಸಾಕಷ್ಟು ಲ್ಯಾಂಡ್ ಇದೆ, ಇನ್ನು ಕೆಲವರ ಪೈಕಿ ಲ್ಯಾಂಡೇ ಕಡಿಮೆ ಇರತಕ್ಕಂಥದ್ದು. ಇನ್ನ ಈ ಒಂದು ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಅನ್ನುವಂಥದ್ದು ಬ್ರಿಟಿಷ್ ಕಲೋನಿಯಲ್ ಇಂಟರ್ವೆನ್ಷನ್ ಇಂದ ಇನ್ನಷ್ಟು ಹೆಚ್ಚಾಗಿರುವುದನ್ನ ಕಾಣಬಹುದು. ಇದು ಟ್ರೆಡಿಷನಲ್ ಡಿಸ್ಪ್ಯಾರಿಟಿಯನ್ನ ಹೊಂದಿದ್ದು ಕೂಡ ಜೊತೆಗೆ ಬ್ರಿಟಿಷ್ ಕಲೋನಿಯಲ್ ಇಂಟರ್ವೆನ್ಷನ್ ಇಂದಲೂ ಕೂಡ ಇನ್ನಷ್ಟು ಹಾಳಾಗಿರ್ತಕ್ಕಂಥದ್ದು. ಲ್ಯಾಂಡ್ ರಿಫಾರ್ಮ್ ಅನ್ನುವಂಥದ್ದು ಇಂಡಿಯಾದ ಇಂಡಿಪೆಂಡೆನ್ಸ್ ನಲ್ಲಿ ಲಾರ್ಜ್ಲಿ ಏನು ಆಯ್ತು, ಇಲ್ಲಿಂದನೂ ಕೂಡ ದಲಿತ್ಸ್ ಮತ್ತು ಲೋಯರ್ ಕ್ಯಾಸ್ಟ್ಗಳು ಎಕ್ಸ್ಕ್ಲೂಡ್ ಆಗಿರೋದನ್ನ ನೆನಪಿಸ್ಕೊಳ್ಬಹುದು. ಇವೆಲ್ಲದರಿಂದಾಗಿ ಲ್ಯಾಂಡ್ ಓನರ್ಶಿಪ್ ಅಂಡ್ ಪ್ರೊಡಕ್ಟಿವಿಟಿ ಅನ್ನುವಂಥದ್ದು ಒಂದು ದೊಡ್ಡ ಡಿವೈಡ್ ಅನ್ನ ಭಾರತದಲ್ಲಿ ಉಂಟು ಮಾಡ್ತಿದೆ, ಸ್ಪೆಷಲಿ ಆನ್ ದ ಬೇಸ್ಡ್ ಆಫ್ ಕ್ಯಾಸ್ಟ್. ಅದು ನಮ್ಮಿಂದ ದೂರ ಆಗಬೇಕು. ಇನ್ನ ಗ್ರೀನ್ ರೆವಲ್ಯೂಷನ್ ನ ಸಂದರ್ಭದಲ್ಲೂ ಕೂಡ ಫಾರ್ಮ್ ಸೆಕ್ಟರ್ ನಲ್ಲಿ ಹಲವಾರು ಚೇಂಜಸ್ ಗಳನ್ನ ಇದು ತಂತು. ಆದ್ರೆ ಲ್ಯಾಂಡ್ ಇನ್ಇಕ್ವಾಲಿಟಿಯನ್ನ ಇದು ಆಲ್ಟರ್ ಮಾಡಲಿಲ್ಲ. ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಇಂದ ಸಾಕಷ್ಟು ಅಚೀವ್ಮೆಂಟ್ ಅನ್ನೇನೋ ಮಾಡ್ತು, ಆದ್ರೆ ಜಾಗದ ವಿಸ್ತರಣೆಯಲ್ಲಿ ಅಥವಾ ಜಾಗವನ್ನ ಹಂಚುವಿಕೆಯಲ್ಲಿ ಇದ್ದಂತ ಒಂದು ಇನ್ಇಕ್ವಾಲಿಟಿಯನ್ನ ಇದು ಸರಿ ಮಾಡಲಿಲ್ಲ. ಕ್ಯಾಸ್ಟ್ ಅನ್ನುವಂಥದ್ದು ಲ್ಯಾಂಡ್ ಪ್ಯಾಟರ್ನ್ಗೆ ಅಸೋಸಿಯೇಟ್ ಆಗಿರುತ್ತೆ. ಗ್ರೀನ್ ರೆವಲ್ಯೂಷನ್ ಇಂದ ಇದು ಬೆನಿಫಿಟ್ ಆಗ್ತಾ ಇರುತ್ತೆ. ಆದರೂ ಕೂಡ ಸೋಷಿಯಲ್ ಕಂಟ್ರೋಲ್ ಅನ್ನುವಂಥದ್ದು ಏನು ರೂರಲ್ ಏರಿಯಾಸ್ಗಳಲ್ಲಿ ಇತ್ತು, ಇದು ಗ್ರೀನ್ ರೆವಲ್ಯೂಷನ್ ಇನ ಒಂದು ಬೆನಿಫಿಟ್ಸ್ ಅನ್ನುವಂಥದ್ದು ಆ ಒಂದು ಲೋಯರ್ ಸ್ಟ್ರಾಟಾ ಆಫ್ ದಿ ಒಂದು ಸೋಷಿಯಲ್ ಸೊಸೈಟಿಯಲ್ಲಿ ನಾವು ಕಾಣುವಂತ ಲೋಯರ್ ಸ್ಟ್ರಾಟಾಗೆ ಗ್ರೀನ್ ರೆವಲ್ಯೂಷನ್ ನ ಬೆನಿಫಿಟ್ಸ್ ಗಳು ಸಿಗದಂತೆ ಟೈಟನ್ ಆಗೋದಕ್ಕೆ ಕಾರಣ ಆಯ್ತು ಈ ಕ್ಯಾಸ್ಟ್ ಸಿಸ್ಟಮ್ ಅನ್ನುವಂಥದ್ದು. ಇನ್ನ ಸಾಕಷ್ಟು ಎಜುಕೇಶನ್ ನ ವಿಚಾರಕ್ಕೆ ಬಂದಾಗ ನೆಗ್ಲಿಜೆನ್ಸ್ ಅನ್ನುವಂಥದ್ದು ಹಿಸ್ಟಾರಿಕಲಿ ಆಗ್ತಾ ಬಂದಿದೆ ಲೋಯರ್ ಕ್ಯಾಸ್ಟ್ ಗಳಿಗೆ. ಲೋಯರ್ ಸ್ಟ್ರಾಟಾ ಆಫ್ ಅವರ್ ಸೊಸೈಟಿ ಏನಿದೆ, SC STs ಅಥವಾ ಇತರೆ ಹಿಂದುಳಿದ ವರ್ಗಗಳಾಗಿರಬಹುದು, ಇನ್ನು ಕೂಡ ಹಿಂದಿನಿಂದಲೂ ಕೂಡ ಶೂದ್ರರು ಅಂತ ಗುರುತಿಸ್ಕೊಂಡಿರೋರಾಗಿರಬಹುದು, ಇವೆಲ್ಲರೂ ಕೂಡ ಅವರ ಒಂದು ಶಿಕ್ಷಣದ ಹಕ್ಕನ್ನ ಕಳ್ಕೊಳ್ತಾ ಬಂದಿದ್ದಾರೆ ಸಿನ್ಸ್ ಕಲೋನಿಯಲ್ ಟೈಮ್ಸ್ ಅಂಡ್ ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗೇನೆ ಆಂಟ್ರಪ್ರಿನರ್ಶಿಪ್ಗೆ ಕೂಡ ಒಂದು ಬ್ಯಾರಿಯರ್ ಅನ್ನುವಂಥದ್ದು ಇದೆ. ವಿತೌಟ್ ಎಜುಕೇಶನ್, ವಿತೌಟ್ ಪ್ರಾಪರ್ ನಾಲೆಡ್ಜ್ ಅಥವಾ ಒಂದು ಲ್ಯಾಂಡ್ ಅನ್ನು ಕೂಡ ಓನ್ ಮಾಡದೆ ಎಕನಾಮಿಕಲಿ ಕೂಡ ಸ್ಟೇಬಲ್ ಆಗದೆ ಆಂಟ್ರಪ್ರಿನರ್ಶಿಪ್ ಅನ್ನ ಕೂಡ ಈ ಕ್ಯಾಸ್ಟ್ ಅದರಲ್ಲೂ ಕೂಡ ಲೋಯರ್ ಸ್ಟ್ರಾಟ್ ಆಫ್ ದಿ ಕ್ಯಾಸ್ಟ್ ನಲ್ಲಿ ಇರುವಂತವರು ಪಡ್ಕೊಳ್ಳೋದು ಸಾಕಷ್ಟು ಕಷ್ಟ ಆಗ್ತದೆ. ಇವೆಲ್ಲವೂ ಸಾಕಷ್ಟು ಸಮಸ್ಯೆಗಳು ಭಾರತದಲ್ಲಿ ಅಡಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾಕೆ ಇಂಡಿಯಾ ಅನ್ನುವಂಥದ್ದು ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ನಲ್ಲಿ ಲ್ಯಾಗಿಂಗ್ ಆಗಿದೆ ಅಂತ ಅಂದ್ರೆ, ಮುಖ್ಯವಾದಂತ 3 ಪ್ಯಾರಾಮೀಟರ್ಸ್ ಅಂತ ಅಂದ್ರೆ ಲ್ಯಾಂಡ್ ಈಕ್ವಿಟಿ ಅನ್ನುವಂಥದ್ರ ಕಡೆ ಫೋಕಸ್ ಮಾಡಬೇಕು ಭಾರತವು ಕೂಡ.
ಆಕ್ಸೆಸ್ ಟು ಎಜುಕೇಶನ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ದೊರಕಬೇಕು. ಆಕ್ಸೆಸ್ ಟು ಆಂಟ್ರಪ್ರಿನರ್ಶಿಪ್ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಇರಬೇಕು. ಇದರಿಂದಾಗಿ ಡೈವರ್ಜೆಂಟ್ ಔಟ್ಕಮ್ಸ್ ಅನ್ನುವಂಥದ್ದು ಭಾರತದ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಶನ್ ಇಂದ ನಾವು ಕಾಣಬಹುದಾಗುತ್ತೆ. ಸೌತ್ ಈಸ್ಟ್ ಏಷ್ಯಾದಲ್ಲಿ, ಚೈನಾದಲ್ಲಿ ಏನು ಅಚೀವ್ಮೆಂಟ್ ಆಗಿದೆ ಅದನ್ನ ನಾವು ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಜುಕೇಶನ್ ಮೇಲೆ ಫೋಕಸ್ ಮಾಡಿ, ಲೋ ಎಂಡ್ ಜಾಬ್ಸ್ಗಳ ಮೇಲೆ ಫೋಕಸ್ ಮಾಡಿ. ಸೌತ್ ಈಸ್ಟ್ ಏಷ್ಯಾ ಅಂಡ್ ಚೈನಾ ಅನ್ನುವಂಥದ್ದು ಲೋ ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ಗಳನ್ನ ಕ್ಯಾಪ್ಚರ್ ಮಾಡಿದೆ. ಇಂಡಿಯಾ ಲಾರ್ಜ್ಲಿ ಟೆಕ್ನಾಲಜಿಕಲ್ ಜಾಬ್ಸ್ಗಳನ್ನ, ಹೈ ಎಂಡ್ ಟೆಕ್ನಾಲಜಿ ಜಾಬ್ಸ್ಗಳನ್ನ, ಸರ್ವಿಸ್ ಓರಿಯೆಂಟೆಡ್ ಜಾಬ್ಸ್ಗಳ ಮೇಲೆ ಫೋಕಸ್ ಆಗಿದೆ. ಹಾಗಾಗಿ ಹೆಚ್ಚಿನ ಕೆಲಸಗಳು ಭಾರತದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಜಾಬ್ಸ್ಗಳು ಅಲ್ಲಿ ಸೃಷ್ಟಿಯಾಗೋದಕ್ಕೆ ಕಾರಣ ಲೋ ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಅದು ಕ್ಯಾಪ್ಚರ್ ಮಾಡಿದೆ. ಈ ಕಾರ್ಯ ಭಾರತದಲ್ಲೂ ಕೂಡ ಆಗಬೇಕಾಗತ್ತೆ. ಇನ್ನ ಹ್ಯೂಮನ್ ಕ್ಯಾಪಿಟಲ್ ಮೇಲೆ ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಬಹುಮುಖ್ಯವಾದಂತ ಒಂದು ಅಂಶ ಆಗುತ್ತೆ. ಹಾಗೆ ಬ್ರಿಟಿಷ್ ಕಲೋನಿಯಲ್ ಇಂಟರ್ವೆನ್ಷನ್ ಇಂದ ನಾವು ಏನೆಲ್ಲ ಲ್ಯಾಗ್ ಆಗಿದ್ವಿ, ಬಿಗ್ಗೆಸ್ಟ್ ಚಾಲೆಂಜ್ ಇಂಡಿಯಾ ಅನ್ನುವಂಥದ್ದು ಆಸ್ ಅ ನೇಷನ್ ಅನ್ನು ಫೇಸ್ ಮಾಡಿದ್ದು ಬ್ರಿಟಿಷ್ ಕಲೋನಿಯಲ್ ಇಂಟರ್ವೆನ್ಷನ್ ನಿಂದ ಸಾಕಷ್ಟು ಕ್ಯಾಸ್ಟ್ ಬೇಸ್ಡ್ ಅಂಡ್ ರೇಷಿಯಲ್ ಡಿಫರೆನ್ಸಸ್ ಅನ್ನುವಂಥದ್ದು ಆಂಪ್ಲಿಫೈ ಆಗಿದೆ ಭಾರತದಲ್ಲಿ. ಈ ಒಂದು ಇಂಟರ್ವೆನ್ಷನ್ ಅನ್ನುವಂಥದ್ದು ಭಾರತ ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ ನಿಂದ ಹೊರಗಡೆ ಬರೋದಕ್ಕೆ ಆಗದಂತೆ ಮತ್ತು ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನಿನ ಒಂದು ಪೇಸ್ ನಲ್ಲಿ ಸ್ಲೋ ಆಗ್ಲಿಕ್ಕೆ ಕಾರಣ ಆಗುವಂಥದ್ದು ಒಂದು ಮೇಜರ್ ಫ್ಯಾಕ್ಟರ್ ಅಂದ್ರೆ ಈ ಒಂದು ಬ್ರಿಟಿಷ್ ಕಲೋನಿಯಲ್ ಇಂಟರ್ವೆನ್ಷನ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನೆಲ್ಲ ಇನಿಷಿಯೇಟಿವ್ಸ್ ಗಳನ್ನ ಭಾರತ ಸರ್ಕಾರ ತಗೊಂಡಿದೆ? ಡಿಸ್ಕ್ರಿಮಿನೇಷನ್ ಅನ್ನ, ತಾರತಮ್ಯತೆಯನ್ನ, ಭೇದ ಭಾವವನ್ನ ಎಲಿಮಿನೇಟ್ ಮಾಡ್ಲಿಕ್ಕೆ ಮತ್ತು ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ತರೋದಕ್ಕೆ ಏನೆಲ್ಲ ಇನಿಷಿಯೇಟಿವ್ಸ್ ಗಳನ್ನ ತಗೊಂಡಿದೆ ಅಂದಾಗ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳಾಗಿ ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅನ್ನ ನಾವು ಆರ್ಟಿಕಲ್ 15 ನ ಅಡಿಯಲ್ಲಿ ಕಾಣ್ತೇವೆ. ಈಕ್ವಾಲಿಟಿ ಆಫ್ ಅಪರ್ಚುನಿಟಿಯನ್ನ ಆರ್ಟಿಕಲ್ 16 ನ ಅಡಿಯಲ್ಲಿ, ಕಂಪಲ್ಸರಿ ಎಜುಕೇಶನ್ ಅನ್ನ ಆರ್ಟಿಕಲ್ 21A ನ ಅಡಿಯಲ್ಲಿ ರೈಟ್ ಟು ಎಜುಕೇಶನ್ ಅನ್ನುವಂಥದ್ದನ್ನ, ಈ ರೀತಿಯಾಗಿ ಫಂಡಮೆಂಟಲ್ ರೈಟ್ಸ್ ಗಳ ರೂಪದಲ್ಲಿ ಜಾತಿ ವ್ಯವಸ್ಥೆಯನ್ನ ಹೊಡೆದಾಕ್ಲಿಕ್ಕೆ ಭಾರತ ಸಂವಿಧಾನ ಅನ್ನುವಂಥದ್ದು ಅನುವು ಮಾಡಿಕೊಟ್ಟಿದೆ. ಇನ್ನ ಲ್ಯಾಂಡ್ ರಿಫಾರ್ಮ್ಸ್ ಗಳನ್ನ ತರೋದ್ರ ಮುಖಾಂತರವಾಗಿ ಲ್ಯಾಂಡ್ ಸೀಲಿಂಗ್ ಅನ್ನ ಅಪ್ಲೈ ಮಾಡ್ತಿರುವಂತದ್ದಾಗಿರ್ಬಹುದು. ಹ್ಯೂಮನ್ ಡೆವಲಪ್ಮೆಂಟ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ, ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಟ್ರೈನಿಂಗ್ ಅನ್ನು ಮಾಡುವಂಥದ್ದು. ಸಂಕಲ್ಪ ಸ್ಕೀಮ್, ಇದು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಆಂಟ್ರಪ್ರಿನರ್ಶಿಪ್ ಈ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂಥದ್ದು. ಇಲ್ಲೂ ಕೂಡ ಸ್ಕಿಲ್ಸ್ ಗಳನ್ನ ಜನಗಳಿಗೆ ನೀಡುವಂಥದ್ದು ಮುಖ್ಯವಾದಂತ ಒಂದು ಕಾರ್ಯ ಆಗುತ್ತೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ನ ಮುಖಾಂತರವಾಗಿ ಆಂಟ್ರಪ್ರಿನರ್ಶಿಪ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ಅಂತ ಹೇಳಿ 2016ರಲ್ಲಿ ಇದನ್ನ ಲಾಂಚ್ ಮಾಡಲಾಯಿತು. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯ ಮುಖಾಂತರವಾಗಿ ಸ್ಮಾಲ್ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಗಳ ಮುಖಾಂತರವಾಗಿ, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಗಳ ಮುಖಾಂತರವಾಗಿ ಸ್ಮಾಲ್ ಬಿಸ್ನೆಸ್ ಸೆಕ್ಟರ್ಸ್ ಗಳಿಗೆ ವೇರಿಯಸ್ ಲಾಸ್ಟ್ ಮೈಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಾದಂತ ಬ್ಯಾಂಕ್ಸ್, NBFCs, MFIs ಇವುಗಳ ಮುಖಾಂತರವಾಗಿ ಫಂಡಿಂಗ್ ಅನ್ನ ದೊರಕಿಸ್ಕೊಡುವಂಥದ್ದು. ಹಾಗಾದ್ರೆ ವೇ ಫಾರ್ವರ್ಡ್ ನಾವ್ ಏನ್ ಮಾಡಬೇಕು ಅಂತ ಅಂದ್ರೆ, ನಮ್ಮ ನೈಬರ್ ಕಂಟ್ರೀಸ್ ಗಳಿಂದ, ಉದಾಹರಣೆ ಚೈನಾನೇ ಆಗಿರ್ಬೋದು, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಗಳೇ ಆಗಿರ್ಬೋದು, ಇವರೆಲ್ಲರಿಂದ ಹ್ಯೂಮನ್ ಡೆವಲಪ್ಮೆಂಟ್ ನ ಏರಿಯಾದಲ್ಲಿ, ಲೋ ಎಂಡ್ ಜಾಬ್ಸ್ ಗಳ ವಿಚಾರದಲ್ಲಿ, ರೂರಲ್ ಡೆವಲಪ್ಮೆಂಟ್ ನ ವಿಚಾರದಲ್ಲಿ, ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಗೆ ಸಪೋರ್ಟ್ ಆಗುವಂತ ಅಂಶಗಳನ್ನ ಅವರ ಸಕ್ಸಸ್ ನಿಂದ ನಾವು ಕಲಿಬೇಕಾಗತ್ತೆ. ನಮ್ಮ ನೈಬರ್ಸ್ ಇಂದ ಕಲಿಬೇಕಾಗಿರ್ತಕ್ಕಂಥದ್ದು ಮುಖ್ಯವಾದಂತ ಅಂಶ. ಇನ್ನ ರಿಸರ್ವೇಶನ್ ಪಾಲಿಸಿಯನ್ನ ರ್ಯಾಷನಲೈಸೇಷನ್ ಮಾಡುವಂತ ಅವಶ್ಯಕತೆ ಇವತ್ತು ಇರ್ತಕ್ಕಂಥದ್ದು. ಇನ್ನ ಇನಿಷಿಯೇಟಿವ್ಸ್ ಗಳ ಆಡಿಟ್ ಅನ್ನುವಂಥದ್ದು ಸರಿಯಾಗಿ ನಡಿಬೇಕು. ಹೊಸದಾದಂತ ಇನಿಷಿಯೇಟಿವ್ಸ್ ಗಳೇನೋ ಬರುತ್ತೆ, ಆದ್ರೆ ಅದರ ಬೆನಿಫಿಟ್ಸ್ ಎಷ್ಟರ ಮಟ್ಟಿಗೆ ರೀಚ್ ಆಗ್ತದೆ, ಆ ಒಂದು ಇನಿಷಿಯೇಟಿವ್ಸ್ ಗಳು ಎಷ್ಟು ಸರಿಯಾಗಿ ಕಾರ್ಯ ಮಾಡ್ತಿದೆ ಅನ್ನುವಂತ ಒಂದು ಆಡಿಟ್ ನಡಿಬೇಕು. ಹಾಗೆ ರೂರಲ್ಲಿಗೆ ಹೆಚ್ಚು ಮಹತ್ವವನ್ನ ನೀಡಬೇಕು. ಈ ಎಲ್ಲದರ ಮುಖಾಂತರವಾಗಿ ನಾವು ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಅನ್ನ, ಕ್ಯಾಸ್ಟಿನ ಒಂದು ರೋಲ್ ಅನ್ನ ತೆಗೆದು ಹಾಕಿ ನಾವು ಪಡ್ಕೊಳ್ಬೇಕಾಗತ್ತೆ. ಅಂದ್ರೆ ಕ್ಯಾಸ್ಟ್ ಅನ್ನ ಏನು, ಲೋಯರ್ ಕ್ಯಾಸ್ಟ್ ಅನ್ನುವಂಥವರನ್ನ ತುಳಿತಕ್ಕೆ ಇಷ್ಟು ವರ್ಷ ಒಳಪಟ್ಟು ಇವರೆಲ್ಲ ಹಿಂದೆ ಸರಿದಿದ್ದಾರೆ, ಅವರ ಡೆವಲಪ್ಮೆಂಟ್ ಆಗೋದ್ರ ಕಡೆ ಫೋಕಸ್ ಅನ್ನ ಮಾಡಬೇಕು. ಜಾಬ್ ಕ್ರಿಯೇಷನ್ ಆಗಬೇಕು, ಹ್ಯೂಮನ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಗಬೇಕು. ಹಾಗಾಗಿ ರೋಲ್ ಆಫ್ ಕ್ಯಾಸ್ಟ್ ಇವತ್ತು ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದು ಸ್ಲೋಯೆಸ್ಟ್ ಪೇಸ್ ನಲ್ಲಿ ಆಗುವಂತೆ ಕ್ಯಾಸ್ಟ್ ಅನ್ನುವಂಥದ್ದು ಏನು ಹಿಂಡರ್ ಮಾಡ್ತಾ ಇದೆ, ಇದನ್ನ ತಡೆಯುವಂತ ಕಾರ್ಯ ಆಗಬೇಕು ಅನ್ನುವಂಥದ್ದು ಲೇಖಕರ ಉದ್ದೇಶ. ಇಂದಿನ ಮತ್ತೊಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ, ಟುವರ್ಡ್ಸ್ ಅ ಸಿಂಗಲ್ ಲೋ ಟ್ಯಾಕ್ಸ್ ರೆಜಿಮ್ ಅನ್ನುವಂಥದ್ದು, ಇದನ್ನು ಕೂಡ GS ಪೇಪರ್ 3 ನ ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗತ್ತೆ. ಎಕಾನಮಿ ಅಡಿಯಲ್ಲಿ ಟ್ಯಾಕ್ಸ್ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಸಿಲೆಬಸ್ಸಿನ ಭಾಗ ಅನ್ನುವಂಥದ್ದು ನಮಗೆ ತಿಳ್ಕೊಂಡಿರ್ಬೇಕು. ಇಲ್ಲಿ ಯೂನಿಫಾರ್ಮ್ ಆಗಿ GST ಯನ್ನ ಹೊರತಂದ್ವಿ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನುವಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ. ಆದ್ರೂ ಕೂಡ ಇದು ಭಾರತದಲ್ಲಿ ಇಂಥ ಒಂದು ಯೂನಿಫಾರ್ಮ್ GST ಸಿಸ್ಟಮ್ ಅನ್ನ ತಂದಂಥದ್ದು ಭಾರತಕ್ಕೆ ಒಂದು ವಾಟರ್ ಶೆಡ್ ಮೊಮೆಂಟ್ ಅಂತಾನೆ ಗುರುತಿಸ್ಕೊಳ್ಳುತ್ತೆ. ಅರ್ಲಿಯರ್ ರೆಜಿಮ್ ಆಫ್ ಟ್ಯಾಕ್ಸ್ ಅಂಡ್ ಸೆಸಸ್ ಅನ್ನ ನೋಡಿದಾಗ ಇದು ಫಾರ್ ಬೆಟರ್ ವೇ ಆಫ್ ರೆಪ್ರೆಸೆಂಟೇಷನ್ ಟ್ಯಾಕ್ಸಿನ ವಿಚಾರದಲ್ಲಿ. ಆದ್ರೂ ಕೂಡ GST ಅನ್ನುವಂಥದ್ದು ಇವತ್ತು ಕೂಡ ಒಂದು ಕಾಂಪ್ಲಿಕೇಟೆಡ್ ಟ್ಯಾಕ್ಸ್ ರೆಜಿಮ್ ಆಗಿ ಮುಂದುವರಿತಾ ಇದೆ. ಡಿಫ್ರೆಂಟ್ ಸ್ಲ್ಯಾಬ್ಸ್ ಗಳನ್ನ ಇಲ್ಲೂ ಕೂಡ ನಾವು ಕಾಣ್ತೇವೆ. 5, 12 ಹೀಗೆ ಬೇರೆ ಬೇರೆ ಸ್ಲ್ಯಾಬ್ಸ್ ಗಳನ್ನ ಈ GST ಅನ್ನುವಂಥದ್ದು ಹೊಂದಿರುವಂಥದ್ದು.
ಎಲ್ಲದರ ಹಿನ್ನೆಲೆಯಲ್ಲಿ ಯೂನಿಫೈಡ್ ಸಿಂಗಲ್ ಟ್ಯಾಕ್ಸ್ ಅನ್ನುವಂಥದ್ದು ಬಹಳ ಅವಶ್ಯಕ ನಮ್ಮ ಒಂದು ಎಕಾನಮಿಗೆ ಅನ್ನುವಂಥದ್ದು ಈ ಲೇಖಕರ ಆಶಯ. ಇಲ್ಲಿರ್ತಕ್ಕಂಥದ್ದು ಅಂಶಗಳು. ಎಂಪೆರಿಕಲ್ ಡೇಟಾ ಅನ್ನುವಂಥದ್ದು ಅಕ್ರಾಸ್ ದಿ ವರ್ಲ್ಡ್ ನಾವು ನೋಡಿದಾಗ ಯೂನಿಫೈಡ್ ಸಿಂಗಲ್ ಟ್ಯಾಕ್ಸ್ ಅನ್ನುವಂಥದ್ದು ಅದರ ಮೇಲಿರ್ತಕ್ಕಂಥ ಬೆನಿಫಿಟ್ಸ್ಗಳು ಹಲವಾರಿವೆ ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗುತ್ತೆ. ಇದರಿಂದಾಗಿ ಬೋಲ್ಡ್ ಅಂಡ್ ಕ್ಲಿಯರ್ ಆದಂತ ರಿಫಾರ್ಮಿಸ್ಟ್ ಥಿಂಕಿಂಗ್ ಅನ್ನುವಂಥದ್ದು ನಮ್ಮ ಪೊಲಿಟಿಕಲ್ ಲೆವೆಲ್ ನಲ್ಲಿ ಆಗಬೇಕು. ಯೂನಿಫೈಡ್ ಆಗುವಂತ ಒಂದು ಸಿಂಗಲ್ ಟ್ಯಾಕ್ಸ್ ಸಿಸ್ಟಮ್ ನಮ್ಮಲ್ಲೂ ಬರಬೇಕು ಅನ್ನುವಂಥದ್ದು. ಹೈ GST ಯನ್ನ ಸಮ್ ಏರಿಯಾಸ್ಗಳಲ್ಲಿ ಇಂಪೋಸ್ ಮಾಡ್ತಾರೆ, ಇನ್ನ ಸಮ್ ಏರಿಯಾಸ್ಗಳಲ್ಲಿ ಈ ರೀತಿ ಇರೋದಿಲ್ಲ. ಇದು ಡಸನ್ ಮೇಕ್ ಸೆನ್ಸ್ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಸಿನ್ ಟ್ಯಾಕ್ಸಸ್ ಅನ್ನುವಂಥದ್ದು ಕ್ರಾಸ್ ಪರ್ಪಸಸ್ ಗಳಿಗೆ ಗೌರ್ಮೆಂಟ್ಸ್ ಪಾಲಿಸಿಯ ಗ್ರೋತ್ ಅನ್ನ ಜನರೇಟ್ ಮಾಡ್ಲಿಕ್ಕೆ, ಜಾಬ್ಸ್ ಗಳನ್ನ ತರಲಿಕ್ಕೆ, ಮೇಕ್ ಇನ್ ಇಂಡಿಯಾಗೆ ಅಂತ ಹೇಳಿ ಸಿನ್ ಟ್ಯಾಕ್ಸಸ್ ಗಳನ್ನ ಹಾಕುವಂಥದ್ದು. ಇನ್ನ ಹೈ ಟ್ಯಾಕ್ಸಸ್ ಗಳನ್ನ AC ಗಳ ಮೇಲೆ, ಏರ್ ಕಂಡೀಷನರ್ ರೆಸ್ಟೋರೆಂಟ್ಸ್ ಗಳಾಗಿರ್ಬೋದು, ಚಾಕ್ಲೇಟ್ಸ್ ಅಂಡ್ ಲಕ್ಸುರಿ ಕಾರ್ಸ್ ಗಳ ಮೇಲೆ ಮಾಡುವಂಥದ್ದು ನಮ್ಮ ಎಕಾನಮಿಯಲ್ಲಿ ರಿಪಲ್ ಎಫೆಕ್ಟ್ ಡೌನ್ ಸ್ಟ್ರೀಮ್ ಅನ್ನ, ಎಕನಾಮಿಕ್ ರಿಪಲ್ ಎಫೆಕ್ಟ್ ಡೌನ್ ಸ್ಟ್ರೀಮ್ ಅನ್ನ ಇದು ಕ್ರಿಯೇಟ್ ಮಾಡುತ್ತೆ. ಇದು ಒಂದು ಕಾಂಪ್ಲೆಕ್ಸ್ ವೆಬ್ ಆಫ್ ಬಿಸ್ನೆಸಸ್ ಆಗಿದ್ದು ಸಿಂಬಯಾಟಿಕ್ ರಿಲೇಶನ್ಶಿಪ್ಸ್ ಅನ್ನ ಹೊಂದಿರುತ್ತೆ. ಇದರಿಂದಾಗಿ ಫೈನಲಿ ನಮ್ಮ ಎಂಪ್ಲಾಯ್ಮೆಂಟ್ ಪಿರಮಿಡಿನ ಬಾಟಮ್ ನಲ್ಲಿ ಇರ್ತಕ್ಕಂಥವರಿಗೆ ಇದು ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ಲೇಖಕರ ಅಭಿಪ್ರಾಯ. ಇದರಿಂದಾಗಿ ಸ್ಟೇಟ್ ಮತ್ತು ಸೆಂಟರ್ ನ ನಡುವೆ ಒಂದು ಡಿಸ್ಟ್ರಸ್ಟ್ ಅನ್ನುವಂಥದ್ದು ಉಂಟಾಗುತ್ತೆ ರೆವಿನ್ಯೂ ಶೇರಿಂಗ್ ನ ವಿಚಾರದಲ್ಲಿ. ಹಾಗಾಗಿ ಕೇಂದ್ರದ ಮೇಲೆ ಈಗಾಗಲೇ ಹಲವಾರು ರಾಜ್ಯಗಳು ಆಂಗರ್ ಅನ್ನ ವ್ಯಕ್ತಪಡಿಸ್ತಾ ಇದೆ ಈ ಒಂದು GST ಯ ವಿಚಾರದಲ್ಲಿ. ಮೇಜರ್ ಶಾರ್ಟ್ ಕಮಿಂಗ್ ಏನಾಗ್ತದೆ GST ಸ್ಟ್ರಕ್ಚರ್ ನಲ್ಲಿ ಅನ್ನೋದಾದ್ರೆ, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ ಕಮಿಂಗ್ ಅನ್ನುವಂಥದ್ದು ಮಲ್ಟಿಪಲ್ ರೇಟ್ಸ್ ಇರುವಂಥದ್ದು. ಇನ್ನು ಚೀಫ್ ಎಕನಾಮಿಕ್ ಅಡ್ವೈಸರ್ CEA ಅವರು ಮುಖ್ಯಸ್ಥರಾಗಿರ್ತಕ್ಕಂಥ ಕಮಿಟಿ ಎಸ್ಟಿಮೇಟ್ ಮಾಡುವಂತೆ ಟ್ಯಾಕ್ಸ್ ರೇಟ್ ಅನ್ನುವಂಥದ್ದು 15 to 15.5% ಇರುವಂಥದ್ದನ್ನ ಕಾಣಬಹುದು. ಫರ್ದರ್ ಇದು ರೆಕಮೆಂಡ್ ಮಾಡಿದೆ ಗ್ರೋಯಿಂಗ್ ಇಂಟರ್ನ್ಯಾಷನಲ್ ಪ್ರಾಕ್ಟೀಸ್ ಅನ್ನ ಭಾರತವು ಕೂಡ ಫಾಲೋ ಮಾಡಬೇಕು. ಇಂಡಿಯಾ ಶುಡ್ ಸ್ಟ್ರೈವ್ ಟುವರ್ಡ್ಸ್ ಅ ಸಿಂಗಲ್ ರೇಟ್ ಇನ್ ದಿ ಮೀಡಿಯಂ ಟರ್ಮ್ ಟು ಫೆಸಿಲಿಟೇಟ್ ಅಡ್ಮಿನಿಸ್ಟ್ರೇಟಿವ್ ಸಿಂಪ್ಲಿಸಿಟಿ ಅಂಡ್ ಕಂಪ್ಲೈನ್ಸ್ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಹಾಗಾದ್ರೆ ಇನ್ ದ ಇಮಿಡಿಯೇಟ್ ಕಂಟೆಕ್ಸ್ ನಲ್ಲಿ ಭಾರತವು 3 ಟೈರ್ ಸ್ಟ್ರಕ್ಚರ್ ನನ್ನಾದ್ರೂ ಕೂಡ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಮುಖ್ಯಾಂಶ. ಫೈನಲಿ ಈಗಾಗಲೇ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಸ್ಟ್ರಕ್ಚರ್ ಏನು 5, 12, 18 and 28% ಅನ್ನುವಂಥದ್ದು. ಬಿಸೈಡ್ಸ್ ಇದರ ಜೊತೆಗೆ 0 ಅನ್ನು ಕೂಡ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಆಗಿ ಕಾಣಬಹುದು. ಆಲ್ಮೋಸ್ಟ್ 75% ಆಫ್ ದಿ ರೆವಿನ್ಯೂಸ್ಗಳು 12 to 18% ರೇಂಜ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ಸ್ ಗಳಿಂದಲೇ ನಮಗೆ ಬರ್ತಾ ಇರ್ತಕ್ಕಂಥದ್ದು. ಸಿಂಗಲ್ ರೇಟ್ ಸ್ಟ್ರಕ್ಚರ್ ಅಂತ ಯಾಕೆ ನಾವು ಅದನ್ನ ಬಳಸ್ಕೊಳ್ಬೇಕು ಅಂದ್ರೆ, ಮೋಸ್ಟ್ ಕಂಟ್ರೀಸ್ಗಳು ಎಲ್ಲಿ ಸಿಂಗಲ್ ರೇಟ್ ಸ್ಟ್ರಕ್ಚರ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾವೆ ಅಲ್ಲಿ ಸಿಂಪಲ್ ಟ್ಯಾಕ್ಸೇಷನ್ ಸಿಸ್ಟಮ್ ಇದೆ. ಮಿಸ್ ಕ್ಲಾಸಿಫಿಕೇಶನ್ಸ್ಗಳು ಅಥವಾ ಹೆಚ್ಚಿನ ಲಿಟಿಗೇಷನ್ಸ್ಗಳು ಬರೋದನ್ನ ಇದು ತಡೆಯುತ್ತೆ. ಹಾಗೆ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅನ್ನ ಅವಾಯ್ಡ್ ಮಾಡುತ್ತೆ. ಇದು ಮಲ್ಟಿಪಲ್ ರೇಟ್ಸ್ಗಳು ಯಾಕೆ ಇರಬೇಕು ಅಂತ ಅಂದ್ರೆ, ಮೇನ್ ರೀಸನ್ ನಮ್ಮ ಸಮಾಜದಲ್ಲಿ ಈಕ್ವಿಟಿಯನ್ನ ತರುವಂಥದ್ದು ಮಲ್ಟಿಪಲ್ ರೇಟ್ ಸಿಸ್ಟಮ್ ನ ಹಿಂದಿರ್ತಕ್ಕಂಥ ಒಂದು ಮೂಲಭೂತವಾದಂಥ ಪ್ರಿನ್ಸಿಪಲ್ ಅಂತಾನೆ ಗುರುತಿಸಬಹುದು. ಆದ್ರೆ ಈ ಈಕ್ವಿಟಿಯನ್ನ ತರುವುದರ ಮೂಲ ಉದ್ದೇಶವೇ ಇಲ್ಲಿ ಅಡ್ರೆಸ್ ಆಗೋದಿಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಈ ರೀತಿ ಮಲ್ಟಿಪಲ್ ರೇಟ್ ಸ್ಟ್ರಕ್ಚರ್ ಅನ್ನ ತರೋದ್ರಿಂದ ಬರುವಂತ ಲಾಭವನ್ನ ಬಡವರ ಒಂದು ಬೆನಿಫಿಟ್ಸ್ ಗಾಗಿ ಟಾರ್ಗೆಟ್ ಮಾಡಬಹುದು ಅಂತ ಹೇಳಿ ಅನ್ಕೊಳ್ಳೋದೇ ಆದ್ರೆ ಇದು ಇನ್ಎಫಿಷಿಯಂಟ್ ವೇ ಅಂತ ಹೇಳಿ ಇವರ ಆರ್ಗ್ಯುಮೆಂಟ್ ಆಗಿರ್ತಕ್ಕಂಥದ್ದು. ಆಲ್ದೋ ಇಲ್ಲಿ ಎಕ್ಸೆಂಪ್ಟೆಡ್ ಮತ್ತು ಲೋ ರೇಟೆಡ್ ಐಟಮ್ಸ್ ಏನಿದೆ ಇವುಗಳಲ್ಲಿನ ಹೆಚ್ಚಿನ ಐಟಮ್ಸ್ ಗಳನ್ನ ರಿಲೇಟಿವ್ಲಿ ಮೋರ್ ಆಗಿ ಬಡವರೇ ಬಳಸ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ. ಅಬ್ಸಲ್ಯೂಟ್ ಟರ್ಮ್ಸ್ ಗಳನ್ನ ನೋಡಿದ್ರೆ ಈ ಕನ್ಸಂಪ್ಷನ್ ಅನ್ನುವಂಥದ್ದು ಮೇ ಬಿ ಹಲವಾರು ರಿಚ್ ಪೀಪಲ್ ಕೂಡ ಇದನ್ನ ಬಳಕೆ ಮಾಡುವಂಥದ್ದು. ಹಾಗಾಗಿ ಇದರ ಬೆನಿಫಿಟ್ಸ್ ಅವ್ರಿಗೆ ಮಾತ್ರನೇ ತಲುಪುತ್ತೆ ಅನ್ನುವಂಥದ್ದು ತಪ್ಪಾಗತ್ತೆ. ಮುಂಬರುವಂತ ದಿನಗಳಲ್ಲಿ ನಮ್ಮ ವ್ಯಾಲ್ಯೂ ಚೈನ್ ನಲ್ಲಿ ಪೀಪಲ್ ಅನ್ನ ಮುಂದೆ ಸಾಗುವಂತೆ ಮಾಡುವಂಥದ್ದು ನಮ್ಮ ಒಂದು ಉದ್ದೇಶ ಆಗ್ಬೇಕು. ಸಿಂಗಲ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ತರುವಂತ ನಿಟ್ಟಿನಲ್ಲಿ ನಮ್ಮ ಕಾರ್ಯಗಳು ಸಾಗ್ತಾ ಹೋಗ್ಬೇಕು. ಈಗ ನಾವು ನೋಡುವಂತೆ 75% ನಮ್ಮ ರೆವಿನ್ಯೂಸ್ ಅನ್ನುವಂಥದ್ದು 12 to 18 ಇಂದ ಬರ್ತಿರುವಂತ ಹಿನ್ನೆಲೆಯಲ್ಲಿ ಇದರಲ್ಲಿ ಒಂದು ಮಿಡ್ ಪಾತ್ ಅನ್ನ ರೀಚ್ ಆಗೋದಕ್ಕೆ ಅಟ್ಲೀಸ್ಟ್ ಈ 4 to 5 ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಇದನ್ನ 3ಗೆ ಮೊದಲಿಗೆ ರೀಚ್ ಆಗುವಂಥದ್ದು. ನಂತರದಲ್ಲಿ ಇದರ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಸಿಂಗಲ್ ಟ್ಯಾಕ್ಸ್ ಸ್ಲ್ಯಾಬ್ ಮಾಡೋದ್ರ ಕಡೆ ಗಮನ ಹರಿಸಬೇಕು ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಲೇಖನದ ಆಶಯ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ಧನ್ಯವಾದ.